ಹೆಸರು. ಈ ಮಳೆ ಬೇಸಾಯ ವೇದಿಕೆ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಾನು. ಜೊತೆಗೆ ಪರಿಚಯ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಅಂತ ಹೇಳಿ ಬೆಂಗಳೂರಲ್ಲಿ, ಅಲ್ಲಿ ನಾನು ಪಬ್ಲಿಕ್ ಪಾಲಿಸಿ ಹೇಳ್ಕೊಡ್ತೀನಿ. ಯಾವ್ದ್ರ ಮೇಲೆ ಅಂತ ಹೇಳಿ ವಿಶೇಷವಾಗಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀನಿ. ಜೊತೆಗೆ ವಾಸು, ನಮ್ಮ ಪನೀಶು, ಇಲ್ಲಿ ಪುಟ್ಟಮ್ಮ ಇದ್ದಾರೆ ಅವರು, ಮತ್ತು ಪ್ರಭಾಕರ್, ನಾವೆಲ್ಲ ಸೇರಿಕೊಂಡು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು, ನಾವು ಸಣ್ಣ ಮತ್ತು ಅತಿ ಸಣ್ಣ ರೈತರ ಜೊತೆ ಕೆಲಸ ಮಾಡ್ತಾ ಇರುವಂಥದ್ದು. ಆಮೇಲೆ ಮಳೆ ಬೇಸಾಯನೇ ಅಂದರೆ ಮಳೆನೇ ನಂಬ್ಕೊಂಡು ಕೆಲಸ ಮಾಡ್ತಾ ಇರುವಂಥ ರೈತರ ಮೇಲೆ ಕೆಲಸ ಮಾಡ್ತಾರೆ. ಸೊ ವಿಶೇಷವಾಗಿ ಈ ಒಂದು ಅವರ ಮಾತಾದ ನಂತರ ಗೊತ್ತಾಗಿದ್ದು, ನಾವು ಗೋಲ್ನ ಏನು ಇಟ್ಕೊಳ್ತೀವಿ ಅಂತ ನೋಡೋದಾದರೆ ಈ ಸಂದರ್ಭದಲ್ಲಿ ನಾವು ವಿವರಿಸ್ತಾ ಹೋಗ್ತೀನಿ, ಬಟ್ ಲೆಕ್ಚರ್ ಥರ ಇರೋದಿಲ್ಲ. ನಾನು ತುಂಬ ಪ್ರಶ್ನೆಗಳು ಕೇಳ್ತೀನಿ, ನಿಮ್ಗೆ ಗೊತ್ತಿರೋವಂಥ ಮಾಹಿತಿನ ಹಂಚ್ಕೊಳ್ಳಿ. ಸೊ ಹಂಚ್ಕೊಳ್ಳುವಂಥ ಒಂದು ಸ್ವಲ್ಪ ಸಮಯ ಕಳೆಯೋಣ ನಾವು ಇವತ್ತಿನ ದಿನ. ಗೋಲು ವೆರಿ ವೆರಿ ಕ್ಲಿಯರ್, ಝೀರೋ ಕೆಮಿಕಲ್ಸ್, ಆಬ್ಸಲ್ಯೂಟ್ಲಿ ನೋ ನೆಗೋಸಿಯೇಷನ್. ಅದರಲ್ಲಿ ನಾವು ಇಷ್ಟು ಹಾಕ್ಬೋದಾ, ಅಷ್ಟು ಹಾಕ್ಬೋದಾ, ನಾವು ಇಷ್ಟು ಎಕರೆಗೆ ಅದು ಹಾಕ್ತೀವಿ, ಅದಷ್ಟು ಎಕರೆ ಇಲ್ಲ, ಡೈಲ್ಯೂಟ್ ಮಾಡಿ ಹಾಕ್ತೀವಿ, ಅಥವಾ ಬರೀ 10 ಸಲ ಹಾಕೋದ್ರ ಬದಲು 2 ಸಲ ಹಾಕ್ತೀವಿಲ್ಲ. ಝೀರೋ ಕೆಮಿಕಲ್ಸ್, ಝೀರೋ ಪೆಸ್ಟಿಸೈಡ್ಸ್. ಝೀರೋ ಪೆಸ್ಟಿಸೈಡ್ಸ್ ಅಂತ ಹೇಳಿದ್ರೆ ಯಾವ ಹಂತಕ್ಕೆ ಅಂತ ಹೇಳಿದ್ರೆ, ನಾವು ಬಯೋಮಾರ್ಕರ್ಸ್ ಅಂತ ಹೇಳಿ ನಾವು ಕೇಳಿದ್ದೀವಿ ಎಲ್ಲರೂ ಕೂಡ. ಅಂದರೆ ಒಂದು ಕೃಷಿ ಮಾಡಿ, ಈಗ ಅವರ ಭೂಮಿಯಲ್ಲಿ ತೊಗೊಳ್ಳೋದಾದರೆ ಉದಾಹರಣೆಗೆ, ಅದೊಂದು ಮಾದರಿ ಭೂಮಿಯಾಗಿ ನಾವು ನೋಡ್ತಾ ಇದ್ದೀವಿ. ಒಂದು 5-6 ಜಿಲ್ಲೆಯಲ್ಲಿ ಈ ಥರ ಮಾಡೋದು ಪ್ರಯತ್ನ ನಡೀತಾ ಇದೆ. ವಿ ಆರ್ ಲುಕಿಂಗ್ ಆಟ್ ಬಯೋಮಾರ್ಕರ್ಸ್ ಆ್ಯಸ್ ಅ ಹೆಲ್ದಿ ಕ್ರಾಪ್ ಸಿಸ್ಟಮ್. ಅಂದರೆ ಬಯೋಮಾರ್ಕರ್ಸ್ ಅಂತ ಹೇಳಿದ್ರೆ ಜೇನು ಗೂಡು ಕಟ್ಕೊಳ್ಳುತ್ತೆ ನಮ್ಮ ಇದರಲ್ಲಿ ಭೂಮಿಯಲ್ಲಿ. ನೀವು ಒಂದು ಆ ಭೂಮಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂದು 10 ಅಡಿಯಲ್ಲಿ ಒಂದು 20 ರೀತಿ ಹುಳುಗಳು ಕಾಣ್ತವೆ. ಅವೆಲ್ಲನೂ ಕೂಡ ಉಪಯೋಗಕ್ಕೆ ಬರುವಂಥ ಹುಳುಗಳು. ಸೊ ಈ ಬಯೋಮಾರ್ಕರ್ಸ್ ನಾವು ನೋಡ್ತಾ ಇದ್ದೀವಿ. ಸೊ ಝೀರೋ ಪೆಸ್ಟಿಸೈಡ್ಸ್, ಝೀರೋ ವಿಡಿಸೈಡ್ಸ್, ಕಳೆ ನಾಶಕಗಳನ್ನ ಕೂಡ ನಾವು ಬಳಸ್ತಾ ಇದ್ದೀವಿ, ನಿಮ್ಗೆ ಗೊತ್ತಿದೆ. ಅದನ್ನು ಕೂಡ ನಾವು ವಿ ಆರ್ ಸೇಯಿಂಗ್ ಝೀರೋ, ದಿಸ್ ಆಬ್ಸಲ್ಯೂಟ್ಲಿ ನೋ ನೆಗೋಸಿಯೇಷನ್, ಝೀರೋ. ಯಾಕಂದರೆ ಇವಾಗ ತಾನೇ ಅವ್ರು ಮಾತಾಡ್ತಾ ಇದ್ರು, ಈ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಚರ್ಚೆ ಮಾಡ್ತಾ ಇದ್ರು. ಅಂದರೆ ಮಣ್ಣಿನಲ್ಲಿ ಸಾವಯವ ಅಂಶ ಇದೆ. ಎಷ್ಟು ಪರ್ಸೆಂಟೇಜ್ ಇರುತ್ತೆ? ಐಡಿಯಲ್ ಸಾಯಿಲ್ ಅಲ್ಲಿ ಎಷ್ಟು ನಾವು ಆಲೋಚನೆ ಮಾಡುವಂಥದ್ದು? 5% ಐಡಿಯಲ್ ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ 5% ಐಡಿಯಲ್ ಅಂತ ಹೇಳಿದ್ರೆ ಇನ್ನು 45% ಏನಿರುತ್ತೆ? ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಈಗ ನಾವು ಕೆಮಿಸ್ಟ್ರಿ ಪ್ರೊಫೆಸರ್ ಕೂಡ ಇಲ್ಲೇ ಇದ್ದಾರೆ ನಮ್ಮ ಮುಂದೆ. ನೀರು ಒಂದು ಸುಮಾರು ಅಂದರೆ ತೇವಾಂಶ 25% ಇರಬೇಕು, ಗಾಳಿ ಇರಬೇಕು 25%. ನಾವಿಲ್ಲಿ ಬರ್ತಾ ಇದ್ದಾಗ ಅದನ್ನೇ ನಾವು ನೋಡ್ಕೊಂಡು ಬರ್ತಾ ಇದ್ವಿ, ಕಾರ್ಗಳು ಬರ್ತಾ ಇದ್ವಲ್ಲ, ಯು ಕ್ಯಾನ್ ಸಿ ದ ಕಾಂಪ್ಯಾಕ್ಷನ್ ಆನ್ ದ ಗ್ರೌಂಡ್. ಅಲ್ಲೇನೂ ನಮ್ಗೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ನೀರು ಹಿಂಗೋದಿರಲಿ, ಗಾಳಿನೂ ಕೂಡ ಇರೋದಿಲ್ಲ. ಬಟ್ ತೋಟಕ್ಕೆ ಬರೋವಂಥ ಆ ಜಾಗನ ಬಿಟ್ಕೊಂಡಿದ್ದಾರೆ ಅಷ್ಟೇ. ಅದೆಲ್ಲ ಕಡೆ ನೀವು ಆ ಥರ ಓಡಾಡ್ಸೋದಿಲ್ಲ ಅವರು. ಸೊ ಏರ್, ವಾಟರ್, ಹ್ಯುಮಿಡಿಟಿ ಫಾರ್ ದಟ್ ಮ್ಯಾಟರ್, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂಡ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಆರ್ಗ್ಯಾನಿಕ್ ಇರೋದು ಬರೀ 5%. ಸೊ 1 ಎಕರೆ ನಾವು ತೊಗೊಳ್ಳೋದಾದ್ರೆ, ಇದು ಎಷ್ಟಿದೆ ಸರ್? ಇದು 3 ಎಕರೆ ಇದೆ. 1 ಎಕರೆ ತೊಗೊಳ್ಳೋದಾದ್ರೆ, 1/3 ಆಫ್ ದಿಸ್ ಲ್ಯಾಂಡ್ ತೊಗೊಳ್ಳೋದಾದ್ರೆ ಎಷ್ಟು ಟಾಪ್ ಸಾಯಿಲ್ ಇರುತ್ತೆ ಅಂದಾಜು? ಎಷ್ಟು ಲಾರಿ ತುಂಬೋದು ಟಾಪ್ ಸಾಯಿಲ್? ಟಾಪ್ ಸಾಯಿಲ್ 6 ಇಂಚ್ ಅಲ್ವಾ? ಇಷ್ಟೇ ಟಾಪ್ ಸಾಯಿಲ್. ಎಷ್ಟು ಲಾರಿ ತುಂಬೋದು 1 ಎಕರೆಯಲ್ಲಿ? ಅಥವಾ ಎಷ್ಟು kg ಇರ್ಬೋದು? 20 ಲಕ್ಷ ಪೌಂಡ್ ಅಂತ ಹೇಳ್ತಾರೆ. ಸುಮಾರು 9.5 ಅಥವಾ 10 ಲಕ್ಷ kg ಅಂತ ಅನ್ಕೋಣ ನಾವು. 10 ಲಕ್ಷ kg ಇರುತ್ತೆ ಆ ಟಾಪ್ ಸಾಯಿಲಲ್ಲಿ. ಅದರಲ್ಲಿ ನಾವು 1% ಆರ್ಗ್ಯಾನಿಕ್ ಮ್ಯಾಟರ್ನ ನಾವು ಹೆಚ್ಚಿಸ್ತೀವಿ ಅಂದರೂ ಕೂಡ, ಸಾವಯವ ಅಂಶ ಹೆಚ್ಚಿಸ್ತೀವಿ ಅನ್ನೋದಾದ್ರೂ ಕೂಡ, ಎಲೆ ಗೊಬ್ಬರ ಹೇಳಿದ್ರು ಅವರು, 10 kg ಎಲೆ ಗೊಬ್ಬರ ಹಾಕಿದ್ರೆ 1 kg ಮಾತ್ರ ಆರ್ಗ್ಯಾನಿಕ್ ಮ್ಯಾಟರ್ ಆಗುವಂಥದ್ದು. ನೀವು ಇಲ್ಲಿ ನೋಡಿದ್ದೀರಾ? ನಿಮಗೆ ಇದು ನಂತರ ವಾಸು ಅವ್ರು ತಿಳಿಸಿ ಹೇಳ್ತಾರೆ. ಈಗ ಪ್ರಶ್ನೆ ಕೂಡ ಬರ್ತಾ ಇತ್ತು, ನಾನು ಕೇಳ್ತಾ ಇದ್ದೆ, ಮೇಲ್ಗಡೆ ಹಾಕುವಂಥ ಹುಲ್ಗುವೆ ಮಣ್ಣೊಳಗಿರುವಂಥ ಇದಕ್ಕೆ ಎಲೆಗೂ ಕೂಡ ಏನು ವ್ಯತ್ಯಾಸ ಅಂತ ಹೇಳಿ. ನೋಡಿ, ಇದು ವಾಟ್ ಇಸ್ ದಿಸ್?
ಅಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ವಾಟ್ ಹ್ಯೂಮಸ್ ಅದು ಆರ್ಗ್ಯಾನಿಕ್ ಮೆಟೀರಿಯಲ್ ಆರ್ಗ್ಯಾನಿಕ್ ಮ್ಯಾಟರ್ ಇದು ಮ್ಯಾಟರ್ ಹ್ಯೂಮಸ್ ಆರ್ಗ್ಯಾನಿಕ್ ಮೆಟೀರಿಯಲ್ ಇದು ಆರ್ಗ್ಯಾನಿಕ್ ಮೆಟೀರಿಯಲ್ ಇದು ಅಂದ್ರೆ ಮೇಲ್ಗಡೆ ಇರುವಂತ ಎಲೆಗಳು ನೀವು ಎಷ್ಟು ನೋಡಿದಿರ ಅವರು ಕೂಡ ತುಂಬಾ ಮಲ್ಚಿಂಗ್ ಎಲ್ಲ ಕೂಡ ಮಾಡಿದ್ದಾರೆ ಮಲ್ಚಿಂಗ್ ಬೇರೆ ಉದ್ದೇಶ ಬಟ್ ಮೆಟೀರಿಯಲ್ ಮೇಲ್ಗಡೆ ಇರುವಂತದ್ದು ಮಣ್ಣೊಳಗೆ ಸೇರಿ ಅದು ಡಿಕಂಪೋಸ್ ಆದ ನಂತರ ಮ್ಯಾಟರ್ ಆಗುವಂಥದ್ದು ಸೊ ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್ ಇಟ್ಸ್ ಅನ್ ಆಬ್ಸಲ್ಯೂಟ್ಲಿ ನ್ಯಾಚುರಲ್ ಪ್ರಾಸೆಸ್ ಬಟ್ ನಾವು ಅದನ್ನ ಹೆಚ್ಚಿಸ್ಬೋದು ಹೇಸನ್ ಮಾಡ್ಬೋದು ಫಾಸ್ಟ್ ಆಗಿ ಮಾಡ್ಬೋದು ಸೊ ಹ್ಯೂಮನ್ ಇಂಟರ್ವೆನ್ಷನ್ ಅದಕ್ಕೆ ಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಸೊ ಇದನ್ನೆಲ್ಲ ನಾವು ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಈಗ ಅವರು ಪ್ರಭಾಕರ್ ಅವ್ರು ಹೇಳ್ತಾ ಇದ್ರು ಕೂಲಿ ಬಗ್ಗೆನೂ ಚರ್ಚೆ ಮಾಡ್ತಾ ನಮ್ದೊಂದು ಧೋರಣೆ ಇದೆ ಕೂಲಿಯವ್ರು ಬರೋದಿಲ್ಲ ಅವ್ರು ಹೇಳಿದ್ದು ನಮ್ಮ ಕುಟುಂಬಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟು ಭೂಮಿಯಲ್ಲಿ ನಾವು ಉಳುಮೆ ಮಾಡ್ತೀವಿ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ಅವರು ಸೋಲ್ಗ ಸಮುದಾಯ ಅವ್ರದ್ದು ನೋಡಾದ ನಂತರ ಜೀವನದ ಅನುಭವನೇ ಬದಲಾವಣೆ ಆಯಿತು ಅಂತೇಳಿ ಅರ್ಥ ಏನು ಜೀವನದ್ದು ಅಂತೇಳಿ ಕೂಡ ನಾವು ಚರ್ಚೆ ಮಾಡ್ತಾ ಇದ್ರು ಅದೇ ಸನ್ನಿವೇಶದಲ್ಲಿ ಇವರು ಪ್ರಭಾಕರ್ ಕೂಡ ಅಷ್ಟೇ ಹೇಳೋದು 3.5 ಎಕರೆ ಇರೋದು ಬರೀ 15 ಗುಂಟೆ ಮಾತ್ರ ಅವ್ರ ಹತ್ರ ಇರುವಂಥದ್ದು ಸ್ವಂತ ಇನ್ನು 3 ಗುಂಟೆ ಅವರು 3 ಎಕರೆ ಅವರು ಗುತ್ತಿಗೆಗೆ ತಗೊಂಡು ಕೆಲಸ ಮಾಡ್ತಾರೆ ಕೂಲಿಗಳು ಬರುವಂಥದ್ದು ಕೂಲಿನ ಬಳಸುವಂಥದ್ದು ಅಂದ್ರೆ ಬೇರೆ ಕಡೆಯಿಂದ ಬಂದು ಕೂಲಿ ಬಳಸುವಂಥದ್ದು ಒಂದು 2-3 ಸಲ ಬಳಸ್ತಾರೆ ವರ್ಷಕ್ಕೆ ಇನ್ನು ಮಿಕ್ಕಿದೆಲ್ಲ ಎವ್ರಿಥಿಂಗ್ ಇಸ್ ಮ್ಯಾನೇಜ್ಡ್ ಇನ್ ಹೌಸ್ ಆಬ್ಸಲ್ಯೂಟ್ಲಿ ಇನ್ ಹೌಸ್ 2 ಅಂಶ ನಂಗೆ ಭಾಳ ಸ್ಪಷ್ಟವಾಗಿ ಕಾಣುವಂಥದ್ದು ಅವರು ಅನುಭವಗಳು ನೋಡಿದ್ರೆ ಅವ್ರು ಮಾತ್ರ ಅಂತಲ್ಲ ಅವ್ರ ರೀತಿಯಲ್ಲಿ ತುಂಬ ರೈತರಿದ್ದಾರೆ ನಮ್ಮಲ್ಲಿ ನನಗೆ ಇದ್ದಕ್ಕಿಂತ ನೆನಪಾಯಿತು ನಮ್ಮ ಸ್ನೇಹಿತರ ಹತ್ರನೂ ಕೂಡ ಹಂಚ್ಕೊಳ್ತಾ ಇದ್ದೆ ಈಗ ಇಂಗ್ಲೀಷಲ್ಲಿ ಒಂದು ಪದ ಇದೆ ಕಲ್ಚರ್ ಅಂತ ನಾವೇನು ಬಳಸ್ತೀವಿ ಕಲ್ಚರ್ಗೆ ಏನು ಸಂಸ್ಕೃತಿಯನ್ನು ಬಳಸ್ತೀವಲ್ಲ ಸೊ ಇದರ ಹಿನ್ನೆಲೆ ಏನು ಸಂಸ್ಕೃತಿ ಅಂತ ಯಾರು ತೀರ್ಮಾನ ಮಾಡಿದ್ದು ಸರಿ ಅದು ಸಂಸ್ಕೃತಿ ಅಂತ ಪದ ಹೆಂಗ್ ಬಂತು ಅಂತ ಬರೀ 100 ವರ್ಷ ಹಿಂದೆ ಸುಮಾರು 1904 ಸಮಯಕ್ಕೆ ಇಂಗ್ಲಿಷ್ ಅವ್ರು ಇದ್ರು ಇಲ್ಲಿ ಇಂಗ್ಲಿಷ್ ಪದ ಕಲ್ಚರ್ಗೆ ನಮ್ಮ ಪದ ಯಾವ್ದಾದ್ರು ಇದೆಯಾ ಅಂತ ಹೇಳಿ ಹುಡ್ಕೊಂಡು ಹೋದಾಗ ಇಬ್ಬರು ವ್ಯಕ್ತಿಗಳದ್ದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತಾರೆ ರವೀಂದ್ರನಾಥ್ ಟಾಗೋರ್ ಒಬ್ರು ಇನ್ನೊಬ್ರು ಮತ್ತೊಬ್ರು ಟಾಗೋರ್ ಅಂತ ಅವ್ರ ಪೂರ್ತಿ ಹೆಸರು ನಂಗೆ ಗೊತ್ತಿಲ್ಲ ಇಬ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಮೇಲೆ ಬರೀತಾರೆ ಇದಾರೆ ಅಂತ ಸಂಸ್ಕೃತಿ ಅಂತ ಹೇಳಿದ್ದು ಟಾಗೋರ್ ಯಾವುದು ರವೀಂದ್ರನಾಥ್ ಟಾಗೋರ್ ಇವಾಗ ಇಂಗ್ಲಿಷ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅವರ ಅರ್ಥ ಏನಿದೆ ಕಲ್ಚರು ಅದಕ್ಕಿಂತನೂ ಕೂಡ ಮೀರಿ ನಾವು ಸಂಸ್ಕೃತಿ ಅನ್ನುವಂಥದ್ದಕ್ಕೆ ಅರ್ಥ ವ್ಯಾಪ್ತಿ ಇದೆ ನಾವು ಸಂಸ್ಕೃತಿ ಅಂದ ತಕ್ಷಣ ಅದ್ರ ವ್ಯಾಪ್ತಿ ಇಂಗ್ಲೀಷಲ್ಲಿ ಕಲ್ಚರ್ ಅನ್ನೋದಕ್ಕಿಂತನೂ ಕೂಡ ವ್ಯಾಪ್ತಿ ಹೆಚ್ಚಿದೆ ಅದರಲ್ಲಿ ಬಟ್ ಮತ್ತೊಬ್ರು ಹೇಳಿದ್ದೇನು ಗೊತ್ತಾ ಕೃಷಿ ಇಸ್ ಕಲ್ಚರ್ ಈಗ ನೀವು ಹೇಳ್ತಾ ಇದ್ರೆ ನಮ್ಮ ಏರಿಯಾದಲ್ಲಿ ಬೇರೆ ನೀವು ಮೆಣಸಿನಕಾಯಿ ಬಗ್ಗೆ ಮತ್ತು ಟೊಮೆಟೊ ಬಗ್ಗೆ ನೀವು ಹೇಳ್ತಾ ಇದ್ರೆ ನಾವು ಗದಗಲ್ಲಿ ನೋಡೋದಾದ್ರೆ ಬೇರೆ ರೀತಿಯಲ್ಲಿ ಅಭ್ಯಾಸ ಇರುತ್ತೆ ನಾವು ಕೃಷಿ ಅಭ್ಯಾಸನೇ ಬೇರೆ ಅಲ್ಲಿ ಬೆಳೆಯುವಂಥದ್ದೇ ಬೇರೆ ಆಮೇಲೆ ಅವರು ಬೆಳಗಿಂದ ಸಾಯಂಕಾಲದ ತನಕ ಅವರು ಹೇಗೆ ರೂಢೀಕರಿಸ್ಕೊಂಡಿರ್ತಾರೆ ಬೇರೆ ಬೇರೆ ಕೆಲಸಗಳು ಮಾಡುವಂಥದ್ದು ಮತ್ತು ಕೃಷಿ ಕಾಲಮಾನ ಅಂತ ಒಂದು ಮಾಡ್ತಾ ಇದೀವಿ ನಾವು ಕೃಷಿ ಕಾಲಮಾನ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಬೇರೆ ಬೇರೆ ನಕ್ಷತ್ರ ಅಂತ ಅನ್ನೋದು ಕೂಡ ನಾವು ವಿ ಆರ್ ಟಾಕಿಂಗ್ ಸೈನ್ಸ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ರಿಲಿಜನ್ ಆರ್ ಸ್ಪಿರಿಚುವಾಲಿಟಿ ಸೈನ್ಸ್ ಇದೆ ಪ್ರತಿಯೊಂದಕ್ಕೂ ಕೂಡ ಸೈನ್ಸ್ ಇದೆ ಅಥವಾ ಪ್ರತಿಯೊಂದು ತಿಂಗಳು ಅಂತ ತಗೊಳ್ಳಿ ಏನೇನು ರೈತರು ಕೆಲಸ ಮಾಡಬೇಕು ಅನ್ನೋವಂಥದ್ದು ಕೃಷಿ ಕಾಲಮಾನ ಅನ್ನೋವಂಥದ್ದು ಒಂದು ಚಾರ್ಟ್ ಹಾಕ್ತಾ ಇದ್ದೀವಿ ಆ ಕೃಷಿ ಕಾಲಮಾನ ಅಟ್ಲೀಸ್ಟ್ ಈಗ ನೋಡಿ ಕರ್ನಾಟಕದಲ್ಲಿ ಎಷ್ಟು ಕ್ಲೈಮ್ಯಾಟಿಕ್ ಝೋನ್ಸ್ ಇದೆ ಗೊತ್ತಿದೆಯಾ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಎಷ್ಟಿದೆ ಕರ್ನಾಟಕದಲ್ಲಿ ಭಾರತದಲ್ಲಿ 20 ಇದೆ ಕರ್ನಾಟಕದಲ್ಲಿ ಎಷ್ಟಿದೆ 10 ಇದೆ ಪೂರ್ತಿ ದೇಶದಲ್ಲಿ 20 ಕರ್ನಾಟಕದಲ್ಲೇ 20 ಆ ಥರ ನೀವು ಆಂಧ್ರಾಗ ಹೋದ್ರೆ ಅಲ್ಲೂ ಕೂಡ ಇರ್ಬೋದು 10 ಇರ್ಬೋದು 11 ಇರ್ಬೋದು ಆ ರೀತಿಯಲ್ಲಿ ಅಂತ ಹೇಳಿ ಸೊ ಪ್ರತಿಯೊಂದು ಕ್ಲೈಮ್ಯಾಟಿಕ್ ಝೋನ್ಗೂ ಕೂಡ ಒಂದು ರೀತಿಯ ಕೃಷಿ ಕಾಲಮಾನ ಇರುತ್ತೆ ಆ ಕೃಷಿ ಕಾಲಮಾನದ ಹಿನ್ನೆಲೆ ನೋಡ್ಕೊಂಡು ಹೋದ್ರೆ ನಾವು ಜನರ ಅಭ್ಯಾಸಗಳು ಅವ್ರು ರೂಢೀಕರಿಸ್ಕೊಂಡಿರೋದು ಪರಿಕರದ ಬಗ್ಗೆ ಇಂಪ್ಲಿಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಇಂಪ್ಲಿಮೆಂಟ್ಸ್ ಬಗ್ಗೆ ಈಗ ಟ್ರ್ಯಾಕ್ಟರ್ಗಳು ಮೆಕನೈಸೇಷನ್ ಆದ ನಂತರ ನಮಗೆ ಇಂಪ್ಲಿಮೆಂಟ್ಸ್ ಬಗ್ಗೆನೂ ಕೂಡ ಗೊತ್ತಿಲ್ಲ ನೋಡಿ ಈ ಅಕ್ಕಡಿ ಸಾಲನ್ನ ಆ ಬೀಜ ಬಿಡ್ತಾ ಇರುವಂಥ
ಇಂಪ್ಲಿಮೆಂಟ್ ನೋಡಿ ಅವರು ಕುಟುಂಬದವರು. ದಟ್ ಇಂಪ್ಲಿಮೆಂಟ್ ಇಸ್ ನಾಟ್ ಅವೈಲೇಬಲ್ ಟುಡೇ. ತುಂಬ ಕಡೆ ಆ ಇಂಪ್ಲಿಮೆಂಟ್ ಇಲ್ಲ, ಆ ಪರಿಕರಗಳು. ಹೌದು ಹೌದು, ಆ ರೀತಿ. ಸೊ ಕೃಷಿ ಈಸ್ ಕಲ್ಚರ್, ಅವ್ರ ಕಲ್ಚರ್ ಇಸ್ ಕೃಷಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಅವ್ರು ಹೇಳಿದ್ರೆ ಕೃಷ್ಟಿ ಅಂತಲೂ ಕೂಡ ಹೇಳಿದ್ರು. ಕೃಷ್ಟಿ ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಕೃತಿ ಮೂಲಕ ನಮ್ಮ ಭೂಮಿ ತಯಾರಿಕೆ ಮತ್ತು ಕೃಷಿ ಬೆಳೆಯುವಂಥ ಪದ್ಧತಿಗೆ ಕೃಷ್ಟಿ, ಕಲ್ಟಿವೇಟೆಡ್ ಲ್ಯಾಂಡ್, ಕೃಷ್ಟಿ ಅಂತೇಳಿ. ಸೊ ಕಲ್ಚರ್ ಅಂದ ತಕ್ಷಣ ಸಂಸ್ಕೃತಿನ ಅದು, ಕೃಷಿನ ಅದು ಅಂಥೇಳಿ ನಮ್ಮಲ್ಲೇ ಪ್ರಶ್ನೆ ಉಟ್ಕೊಳ್ಳುತ್ತೆ. ಸೊ ಕೃಷಿನ ನಾವು ಕಲ್ಚರ್ ಅಂತ ನೋಡೋದಾದ್ರೆ ದೆನ್ ಸ್ಟ್ಯಾಂಡರ್ಡೈಸೇಷನ್ ವಿಲ್ ನಾಟ್ ವರ್ಕ್. ಕೃಷಿನ ನಾವು ಕಲ್ಚರ್, ಸಂಸ್ಕೃತಿ ಅಂತ ನಾವು ಒಪ್ಕೊಳ್ಳೋದಾದ್ರೆ ಪೂರ್ತಿ ದೇಶಕ್ಕೆ ಇದೇ ರೀತಿಯ ಕೃಷಿ ಆಗಬೇಕು ಅಂತ ಹೇಳಿ ಒಪ್ಕೊಳ್ಳಲ್ಲ. ಅವಾಗ ನಿನ್ನೆ ದಿನ ನಾವು ಚಾಮರಾಜನಗರದಲ್ಲಿ ಹನೂರು ನಂತರ ನಾವು ಸುಮಾರು ಒಂದು 45 ಕಿಲೋಮೀಟರ್ ದೂರ ಹೋಗಿ ಮಲೆ ಮಹದೇಶ್ವರ ಬೆಟ್ಟದ ಹತ್ರ ಸುಮಾರು ಸಮುದಾಯಗಳ ಜೊತೆ ನಾವು ಮಾತುಕತೆ ಮಾಡ್ತಾ ಇದ್ವಿ. ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ವಿ. 30 ಜನ, ಅಲ್ಲಿ 30 ಜನರ ಹತ್ರ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. 30 ಜನ ಒಂದು ಸೀಸನ್ಗೆ ಅಂದರೆ 6 ತಿಂಗಳಿಗೆ 10 ಲಕ್ಷ ರೂಪಾಯಿಯಷ್ಟು ಪೆಸ್ಟಿಸೈಡು ಮತ್ತು ಫರ್ಟಿಲೈಸರ್ಸ್ಗೆ ಬಳಸ್ತಾರೆ. ಚಿಕ್ಕ ಗ್ರಾಮ, ಕುಗ್ರಾಮ, ಮೂಲೆಯಲ್ಲಿದೆ ಅದು. ಆ ಮೂಲೆಯಲ್ಲಿರುವಂಥ ಹಳ್ಳಿಯಲ್ಲೂ ಕೂಡ 30 ಕುಟುಂಬದವರು 6 ತಿಂಗಳಿಗೆ ಒಂದು ಸಲ 10 ಲಕ್ಷ ರೂಪಾಯಿ ಹಳ್ಳಿಯಿಂದ ಹೊರಗಡೆ ಖರ್ಚು ಮಾಡ್ತಾ ಇದ್ದಾರೆ. ಕಂಪನಿ, ಕೆಮಿಕಲ್ ಕಂಪನಿ ಕೆಲಸ ಕೊಡ್ತಾ ಇದ್ದಾರೆ. ಇವಾಗ ನಾವು ಅಂದಾಜು ಮಾಡ್ಕೊಳ್ಳೋಣ, ಆ ಗ್ರಾಮದಲ್ಲಿರುವಂಥ ಎಲ್ಲ ಜನ ಎಷ್ಟು ಖರ್ಚು ಮಾಡ್ತಾ ಇರ್ಬೋದು, ಆ ಗ್ರಾಮ ಮತ್ತು ಪಕ್ಕದ ಗ್ರಾಮದವರು ಸೇರಿ ಎಷ್ಟು ಖರ್ಚು ಮಾಡ್ತಾ ಇರ್ಬೋದು, ತಾಲೂಕಲ್ಲಿ ಎಷ್ಟು ಖರ್ಚು ಮಾಡ್ಬೋದು, ಡಿಸ್ಟ್ರಿಕ್ಟಲ್ಲಿ ಎಷ್ಟು ಮಾಡ್ಬೋದು, ರಾಜ್ಯದಲ್ಲಿ ಎಷ್ಟು ಮಾಡ್ಬೋದು, ದೇಶದಲ್ಲಿ ಎಷ್ಟು ಮಾಡ್ಬೋದು. ಪ್ರತಿ 6 ತಿಂಗಳಿಗೆ ಒಂದು ಸಲ ಇಟ್ಸ್ ಇನ್ ಎನಾರ್ಮಸ್ ಅಮೌಂಟ್ ಆಫ್ ಮನಿ ದಟ್ ಈಸ್ ಗೋಯಿಂಗ್ ಟು ಕಂಪನೀಸ್. ಇದು ಹಣದ ಬಗ್ಗೆ ಮಾತ್ರ ಅಲ್ಲ, ಕ್ಲೈಮೇಟ್ ಚೇಂಜ್ ಬಗ್ಗೆ ಕೂಡ. ನೀವು ಹೇಳ್ತಾ ಇದ್ರಿ ಮಳೆ ಬಂತು ಅಂತ. ಅತಿ ಮಳೆ ಬಂದು ಕೊಚ್ಕೊಂಡು ಹೋಗ್ಬಿಟ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ. ನೀವು ಅಕಡಿ ಸಾಲ ಬೆಳೆದ್ರು ಕೂಡ ಅಷ್ಟೇ, ಅತಿ ಮಳೆ ಬಂದ್ಬಿಟ್ಟು ನೀವು ಕೊಚ್ಕೊಂಡು ಹೋಗೋ ಥರ ಬಂದ್ಬಿಟ್ರೆ ಹಾಳಾಗ್ಬಿಡುತ್ತೆ. ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ ರೂಟ್ ಝೋನಲ್ಲಿ ಮಿಟಿಗೇಟ್ ಮಾಡೋದಕ್ಕೋಸ್ಕರ, ನಮ್ದು ಬದಲಾವಣೆ ಆಗ್ತಾ ಇದೆ ಪರಿಸರ ಅಂತ ನಮ್ಗೆ ಗೊತ್ತಿದೆ. ಆ ಬದಲಾವಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಎಫೆಕ್ಟ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ರೂಟ್ ಝೋನ್ ಏನಿದೆ, ಆ ರೂಟ್ ಝೋನಲ್ಲಿ ಬೇರೆ ಬೇರೆ ರೀತಿ ಬೇರುಗಳಿರುವಂಥದ್ದಾದರೆ 2 ಅಡಿ 2.5 ಅಡಿ ಹೋಗುವಂಥ ಬೇರಿದೆ, ಬರೀ 6 ಇಂಚ್ ಇರುವಂಥ ಬೇರು ಇರುವಂಥ ಗಿಡಗಳಿವೆ. ಅದನ್ನೆಲ್ಲ ನಾವು ಒಟ್ಟೊಟ್ಟಿಗೆ ಪಕ್ಕ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸೈನ್ಸ್ ಇದೆ. ಅದಕ್ಕೆ ಬಿಸಿಲಾದಾಗ ಕೆಳಗಿಂದ ನೀರು ತರುತ್ತೆ, ಅದು ಬೇರೆ ಗಿಡಗಳಿಗಾಗುತ್ತೆ. ವಾಟರ್ ಮ್ಯಾನೇಜ್ಮೆಂಟ್ ಭಾಳ ಸ್ಪಷ್ಟವಾಗಿ ಇದಾಗುತ್ತೆ. ಕ್ಲೈಮೇಟ್ ಚೇಂಜ್ ಬಗ್ಗೆನೇ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಈ ಆರ್ಗ್ಯಾನಿಕ್ ಮ್ಯಾಟರ್ ಬಗ್ಗೆ ಮಾತಾಡ್ತಾ ಇದ್ವಿ. ಆರ್ಗ್ಯಾನಿಕ್ ಮ್ಯಾಟರು ಕಾಡು ಪ್ರದೇಶದಲ್ಲಿ ನೋಡಿದೀವಿ ನಾವು, ಎಷ್ಟು ಗಿಡಗಳು ನೋಡಿದ್ವಿ, ಮರಗಳು ನೋಡಿದ್ವಿ. ಅಲ್ಲಿ ಜಾಸ್ತಿ ಇದೆಯಾ, ಹುಲ್ಗಾವಲಲ್ಲಿ ಜಾಸ್ತಿ ಇರುತ್ತಾ ಆರ್ಗ್ಯಾನಿಕ್ ಮ್ಯಾಟರ್? ವಿತೌಟ್ ಫೇಲ್ ನನಗೆ ಉತ್ತರ ಸಿಗುತ್ತೆ. ವಿತೌಟ್ ಫೇಲ್ ಯು ಆರ್ ರಾಂಗ್. ಕಾಡು ಪ್ರದೇಶಗಳಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಈಸ್ ಲೆಸ್ ಕಂಪೇರ್ಡ್ ಟು ಗ್ರಾಸ್ಲ್ಯಾಂಡ್ಸ್. ಸರ್ಕಾರದವರು ಅದು ಯಾರೋ ಹೇಳಿದಾರೆ ನೋಡಿ, ದ ಕಾಸ್ಟ್ ಆಫ್ ಡೆಮಾಕ್ರಸಿ ಈಸ್ ಎಟರ್ನಲ್ ವಿಜಿಲೆನ್ಸ್ ಅಂತೇಳಿ. ಪ್ರಜಾಪ್ರಭುತ್ವವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿನಿತ್ಯ ನಾವು ಪ್ರಶ್ನೆಗಳು ಕೇಳ್ತಾ ಇರಬೇಕು ಸರ್ಕಾರಕ್ಕೆ ಅಂತೇಳಿ. ನಾವು ಆಂಟಿ ನ್ಯಾಷನಲ್ಲೂ ಅಲ್ಲ, ಪಾಕಿಸ್ತಾನಿಗಳು ಅಲ್ಲ. ಪ್ರಶ್ನೆ ಕೇಳೋದೇನೆ ನಮ್ಮ ಕರ್ತವ್ಯ ಪ್ರಜೆಗಳದ್ದು, ಪ್ರಜಾಪ್ರಭುತ್ವದಲ್ಲಿ. ಈಗ ಇದನ್ನು ಕೂಡ ಹುಲ್ಗಾವಲನ್ನು ಕೂಡ ನೋಡಿ, ಹುಲ್ಗಾವಲುಗಳಲ್ಲಿ ಫಾರೆಸ್ಟ್ ಪಾಲಿಸಿಯಲ್ಲಿ ಏನು ಮಾಡ್ತಾರೆ, ಲ್ಯಾಂಡ್ ಅಕ್ವಿಸಿಷನ್ ಬಂದಾಗ ಹುಲ್ಗಾವಲು ಕಾಡಲ್ಲ ಕೊಟ್ಬಿಡ್ಬೋದು ಅಂತ ಮಾಡ್ತಾರೆ. ಬಟ್ ಆಕ್ಚುಲ್ ಆರ್ಗ್ಯಾನಿಕ್ ಮ್ಯಾಟರ್ ಇರೋದು ಅಲ್ಲಿ. ಯಾಕೆ ಅಂತ ಹೇಳಿದ್ರೆ 1 ಅಡಿ ಹುಲ್ ಬೆಳೆದ್ರೆ 4.5 ಅಡಿ ಬೇರೆ ಇರುತ್ತೆ. ಆಮೇಲೆ ದೇರ್ ಇಸ್ ಅ ಡೈ ಬ್ಯಾಕ್ ವಿಚ್ ಹ್ಯಾಪನ್ಸ್ ಎವ್ರಿ ಇಯರ್. ಪ್ರತಿ ವರ್ಷ ಅದು ಸಾಯ್ತಾ ಇರುತ್ತೆ ಮತ್ತೆ ಹುಡ್ತಾ ಇರುತ್ತೆ. ಸೊ ಆ ಸನ್ನಿವೇಶದಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಇಸ್ ಮೋರ್ ಇನ್ ಹುಲ್ಗಾವಲು
ಕಂಪೇರ್ಡ್ ಟು ಫಾರೆಸ್ಟ್. ಯಾಕಂದರೆ ಫಾರೆಸ್ಟಲ್ಲಿ ಮರ ಎಷ್ಟು ಎತ್ತಕ್ಕೆ ಹೋಗುತ್ತೆ ಅಷ್ಟತ್ರ ಅಷ್ಟು ಡೆಪ್ತಲ್ಲಿ ರೂಟು ಹೋಗಲ್ಲ, ಆಮೇಲೆ ಅಷ್ಟು ಬೇಗನೂ ಸಾಯಲ್ಲ. ನ್ಯೂಜಿಲೆಂಡಲ್ಲಿ ದೇ ಜಸ್ಟ್ ಫೌಂಡ್ ಅ ಟ್ರೀ ಕಾಲ್ಡ್ ಕಿಂಗ್ಸ್ ಹಾಲಿ. ಆ ಮರ ಎಷ್ಟು ಹಳೇದಿರ್ಬೋದು ಅಂದಾಜಿದೆಯಾ? 40,000 ವರ್ಷ. ಅಂದರೆ ಐಸೇಜ್ಗಿಂತನೂ ಕೂಡ ಅದು ಮೀರಿ ಇರುವಂಥದ್ದು 40,000 ವರ್ಷ ಒಂದು ಮರ ಇದೆ, ಕಿಂಗ್ಸ್ ಹಾಲಿ ಅಂತೇಳಿ ನ್ಯೂಜಿಲೆಂಡಲ್ಲಿ ಸಿಕ್ಕಿದೆ ಇವಾಗ. ಸೊ ಆ ಥರ ಇದ್ದಾಗ ಬೇಗ ಸಾಯಲ್ಲ, ಅದು ಆರ್ಗ್ಯಾನಿಕ್ ಮ್ಯಾಟರ್ ಕಮ್ಮಿ. ಇದು ಇನ್ನೊಂದು ಕ್ಲೈಮೇಟ್ ಚೇಂಜ್ಗಿಂತ ಮುಂದೆ ಸ್ವಲ್ಪ ಕೃಷಿ ಮೇಲೆ ನಾವು ಇದಾದರೆ ಅಥವಾ ನೀರಿನ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ, ಏನಪ್ಪ ಈ ಸಲ ನಮ್ಮ ಮುಂಗಾರು ಬರುತ್ತಾ ಇಲ್ವಾ ಸರಿ ನಾವು ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡ್ತೀವಿ. ಸಾಧಾರಣ ಕೇರಳಗೆ ಯಾವ ತಿಂಗಳಿಗೆ ಬರುತ್ತೆ? ಏಪ್ರಿಲ್, ಲೇಟ್ ಏಪ್ರಿಲಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಅಲ್ಲಿ ಮೋಡ ಬರುತ್ತಲ್ಲ, ಮೋಡ ಬಂದು ಸುಮಾರು 6 ತಿಂಗಳು ಪೂರ್ತಿ ದೇಶಕ್ಕೆ ಹರಡುತ್ತೆ, ಹಿಮಾಲಯ ತನಕನೂ ಕೂಡ ಹರಡುತ್ತೆ. ಆ ಮೋಡ ಎಲ್ಲಿ ಶುರು ಆಗುತ್ತೆ ಗೊತ್ತಿದೆಯಾ? ಕೇರಳಕ್ಕೆ ಬರುತ್ತೆ. ಕೇರಳ ಇರೋದು ದಕ್ಷಿಣದಲ್ಲಿ. ಸೊ ಆ ಮೋಡ ಎಲ್ಲಿ ಶುರು ಆಗುತ್ತೆ? ಇಟ್ ಸ್ಟಾರ್ಟ್ಸ್ ಇನ್ ಅಮೆಜಾನ್ ಫಾರೆಸ್ಟ್ 15,000 ಕಿಲೋಮೀಟರ್ಸ್ ಅವೇ. 15,000 ಕಿಲೋಮೀಟರ್ಸ್ ಅವೇ. ನಾವು ಇಲ್ಲಿ ಇಂಡಿಯಾ ಇದ್ರೆ ಈ ಕಡೆ ಬ್ರೆಜಿಲ್ ಈ ಕಡೆ ಇದೆ. ಡಿಸ್ಟೆಂಟ್ ಪ್ರೆಸಿಪಿಟೇಷನ್ ಅಂತ ಹೇಳುವಂಥದ್ದು ಇದಕ್ಕೆ. ಇದನ್ನ ನಾವು ಆಲೋಚನೆ ಮಾಡಿದ್ರೆ ಈಗ ಹೌ ಇನ್ಸಿಗ್ನಿಫಿಕೆಂಟ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿ. ಯಾಕಂದ್ರೆ ಇರೋದು ಒಂದೇನೆ ನಮಗೆ ಗೊತ್ತಿರುವಂಥದ್ದು, ಇದೊಂದೇ ಒಂದು ಗ್ರಹದ ಮೇಲೆ ಜೀವ ಇರೋದು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಮುಂಗಾರು ಮಳೆ ನಮ್ಮ ದೇಶಕ್ಕೆ ಬರುವಂಥದ್ದು ಬ್ರೆಜಿಲ್ ಅಲ್ಲಿ ಮೋಡ ಶುರು ಆಗುತ್ತೆ, ತೇವಾಂಶ ಶುರು ಆಗುವಂಥದ್ದಲ್ಲಿ. ಆಮೇಲೆ ಇದು ಓಷನ್ ವಿಂಡ್ಸ್ ಹೇಗಿದೆ ಅದು ಗಾಳಿ ಹಾಗೇನೆ ತಗೊಂಡ್ಬಂದು ಕರೆಕ್ಟಾಗಿ ಏಪ್ರಿಲ್ ಇಲ್ಲಿ ನೀರು ತರುತ್ತೆ. ನಾವಿಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಮೈಸೂರಿಂದ ಬಂದ್ವಿ ಇವತ್ತೊಂದು ದಿನ. ನಾವು ಇಟ್ ಟುಕ್ ಅಬೌಟ್ 1.5 hours. 65 ಕಿಲೋಮೀಟ್ರ್. 65 ಕಿಲೋಮೀಟ್ರ್ ಹೋಗ್ತಾ ಇದೀವಪ್ಪ ನಾವು ಇವತ್ತೊಂದು ದಿನ ಅಂತ ಹೇಳಿ. ಹೌದಾ? ಅಯ್ಯೋ, ನಡ್ಕೊಂಡು ನೆನ್ನೆ ನಾವು ಮಲೆ ಮಹದೇಶ್ವರಕ್ಕೆ ಹೋಗ್ತಾ, ನಾಳೆ ಸೋಮವಾರ ಕಾರ್ತಿಕ್ ಸೋಮವಾರ ಅಂಥೇಳಿ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ರು ಜನ. ಇದಕ್ಕೆ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು. ಅದೇ ವಾಕಿಂಗ್ ಫಾರ್ ಎವರ್ ಅಂಡ್ ಎವರ್ ಎವರ್ ಆ ಥರ. ಸೊ ಅವರು ಮೊನ್ನೆ ದಿನ ಸ್ಟಾರ್ಟ್ ಮಾಡಿದ್ದಾರೆ. ಶುಕ್ರವಾರ ಶುರು ಮಾಡಿ ಸೋಮವಾರದ ತನಕ ಅವ್ರು ನಡ್ಕೊಂಡು ಹೋಗ್ತಾರೆ. ಸೋಲಿಗರಲ್ಲ, ಅವರು ದೇ ಲುಕ್ ವೆರಿ ಅರ್ಬನ್ನೇ ಬರ್ತಾರೆ. ದೇ ಲುಕ್ ವೆರಿ ಅರ್ಬನ್. ಒಂಥರ ಸ್ಪೋರ್ಟ್ಸ್ ಇದೆಲ್ಲ ಹಾಕೊಂಡು ಅದು ಅಲ್ಲ ನಡೀಲೆ, ನೋ ಪ್ರಾಬ್ಲಮ್. ದ ಥಿಂಗ್ ದಟ್ ಐ ವಾಸ್ ಟ್ರೈಂಗ್ ಟು ಸೇ ವಾಸ್, ನಾವು ಎಷ್ಟು ದೂರ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದಾಗ ಪ್ರಪಂಚ ನಿಜವಾಗ್ಲೂ ಕೂಡ ಬಹಳ ಚಿಕ್ಕದು. 15,000 ಕಿಲೋಮೀಟರ್ ಅಲ್ಲಿ ತೇವಾಂಶ ಶುರು ಆಗುವಂಥದ್ದು ಇಲ್ಲಿಗೆ ಮಳೆ ತರುತ್ತೆ ಅನ್ನೋದಾದ್ರೆ, ಅಮೆಜಾನ್ ಫಾರೆಸ್ಟ್ ನ ಕಟ್ ಮಾಡಿದ್ರೆ ಏನಾಗುತ್ತೆ? ಹಾಗಾದ್ರೆ ಅಮೆಜಾನ್ ಫಾರೆಸ್ಟ್ ಯಾರ್ದು? ಅಲ್ಲಿಗ ಬೋಲ್ಸನಾರೋ ಅಂತ ರಾಷ್ಟ್ರಪತಿ ಇದ್ದಾರೆ. ಅವರು ಅಮೆಜಾನಿಯನ್ ಕಲ್ಚರ್ ಅಂತ ಮಾತಾಡ್ಕೊಂಡು, ನಾವು ಕೃಷಿ ಕಲ್ಚರ್ ಅಂತ ಮಾತಾಡ್ತಾ ಇದ್ವಲ್ಲ. ಸೊ ಅಮೆಜಾನ್ ಅಲ್ಲಿ ಬದುಕೋದು ತುಂಬಾ ಟ್ರೈಬಲ್ ಕಮ್ಯುನಿಟೀಸ್ ಇದಾರೆ ಅಲ್ಲಿ, ಅದನ್ನ ಅಮೆಜಾನಿಯನ್ ಕಲ್ಚರ್ ಅಂತ ಹೇಳ್ತಾರೆ. ಅವ್ನು ನೇರವಾಗಿ ಹೇಳಿದಾನೆ, ಈ ಅಮೆಜಾನಿಯನ್ ಕಲ್ಚರ್ನ ನಾವು ಹೋಗ್ಲಾಡ್ಸೋ ತನಕ ಬ್ರೆಜಿಲ್ ಉದ್ಧಾರ ಆಗಲ್ಲ ಅಂಥೇಳಿ. ದೇರ್ ಆರ್ ಒಫಿಷಿಯಲ್ ರೆಕಾರ್ಡ್ಸ್ ಟು ಸೇ ಬೋಲ್ಸನಾರೋ ಬಂದ ಮೇಲೆ 200% ಅಮೆಜಾನ್ ನಾಶ ಆಗ್ತಾನೆ ಬರ್ತಾ ಇದೆ. ಈ ಕಂಪನಿಗಳು ಅವ್ರಿಗೆ ಹೊಡ್ಕೊಂಡ್ ಬರ್ತಾನೆ ಇದ್ದಾರೆ. ಬಟ್ ಇವಂದು ಬಂದ ಮೇಲೆ 200% ಹೆಚ್ಚಿದೆ. ಸೊ ಹಾಗಾದ್ರೆ ನಮ್ಮ ವಿದ್ಯಾರ್ಥಿಗಳು 10 ವರ್ಷ ಆಗಲಿ, 12 ವರ್ಷ ಆಗಲಿ, 13 ವರ್ಷ ಆಗಲಿ ತಿಳ್ಕೊಂಡವರು ಬೋಲ್ಸನಾರೋಗ್ ಲೆಟರ್ ಬರೀಬೇಕೋ ಬೇಡ? ಭಾರತದಲ್ಲಿ ಕಾಡು ನಾಶ ಆದ್ರೆ ಇನ್ನೆಲ್ಲ ಹೋಗ್ತಾ ಇದೆ, ಇನ್ನೆಲ್ಲ ಎಫೆಕ್ಟ್ ಆಗುತ್ತೆ? ಹ್ಯಾವ್ ವಿ ಥಾಟ್ ಅಬೌಟ್ ಇಟ್? ಆಮೇಲೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕ್ಲೌಡ್ಸ್ ಇಲ್ಲಿ ನಮ್ಮ ಮಲೆನಾಡು ಏರಿಯಾ, ಆಮೇಲೆ ಚಿಕ್ಕಮಂಗ್ಳೂರು, ಮಂಗಳೂರು ಬಗ್ಗೆ ಎಲ್ಲ ತುಂಬಾ ಹೆವಿ ಡೆನ್ಸ್ ಫಾರೆಸ್ಟ್ ಇದೆಯಲ್ಲ, ಅದರಿಂದ ಇಂಪ್ಯಾಕ್ಟ್ ಆಗಿ ಇಲ್ಲೆಲ್ಲ ಕ್ಲೌಡ್ಸ್ ಫಾರ್ಮ್ ಆಗಲ್ವಾ? ಅಷ್ಟು ದೂರದಿಂದ ಬರ್ಬೋದು, ಇಲ್ಲ ಅಂತ ಇದರಿಂದ ಕ್ರಿಯೇಟ್ ಆಗಲ್ವಾ? ಇಲ್ಲ, ಅದೇ ನಾ ಹೇಳ್ತಾ ಇರೋದು. ಈಗ ನೀವು ಹ್ಯೂಮಿಡಿಟಿ ಬಂದು ಒಂದ್ ಕಡೆ ಅದು
ಕನ್ಸಾಲಿಡೇಟ್ ಆಗುತ್ತೆ, ಹಾಗೆ ಇಟ್ ಸ್ಟಾರ್ಟ್ಸ್ ರೈನಿಂಗ್. ಓಕೆ, IISc ಅವರು ಪ್ರೊಫೆಸರ್ ರಾಮಚಂದ್ರ ಅಂತ ಇದ್ದಾರೆ, ಹೀ ಈಸ್ ಡನ್ ಅ ಸ್ಟಡಿ. ವೆಸ್ಟರ್ನ್ ಘಾಟ್ಸ್ನ ನಾಶ ಮಾಡ್ತಾ ಇರೋದ್ರಿಂದ ಅಲ್ಲಿ ನಿಂತ್ಕೊಳ್ಬೇಕಾಗಿ ಕಂಡೆನ್ಸ್ ಆಗಬೇಕಾಗಿರುವಂಥ ಕ್ಲೌಡ್ಸ್ ಕಂಡೆನ್ಸ್ ಆಗದೇ ತೇವಾಂಶ ಹೋಗ್ಬಿಡ್ತಾ ಇದೆ. ಸೊ ಕಾವೇರಿ ನದಿಯಲ್ಲಿ ಕೂಡ ಇನ್ಮೇಲೆ ನೀರು ಕಮ್ಮಿ ಆಗುತ್ತೆ ಅಂತ ಹೇಳಿ ಪ್ರೊಜೆಕ್ಷನ್ ಮಾಡಿದ್ದಾರೆ ಅವರು. ಹೌದಾ, ಆಲ್ರೆಡಿ ಕಮ್ಮಿ ಆಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಬೆಂಗಳೂರಲ್ಲಿ ಇರೋದಾದ್ರೆ ನಮ್ಮ ಕೆರೆ ಕುಂಟೆಗಳಿಲ್ಲ ಇವಾಗ ಬೆಂಗಳೂರಲ್ಲಿ, ನಾವು ಕಾವೇರಿಯಿಂದ ತರಿಸ್ತಾ ಇದೀವಿ ಇವಾಗ ನೀರು. ಹೌದಾ, 2 ವರ್ಷ ಕಾವೇರಿ ನದಿಗೆ ನೀರು ಬರದೇ ಹೋದ್ರೆ ಬೆಂಗಳೂರಿಗೆ ಏನಾಗುತ್ತೆ? ಓಕೆ, ವಿ ಆರ್ ಲಿವಿಂಗ್ ಅ ವೆರಿ ಪ್ರಿಕೇರಿಯಸ್ ಲೈಫ್. ಅದೊಂಥರ ತುದಿಯಲ್ಲಿದ್ದೀವಿ ನಾವು, ಈ ಕಡೆ ಬಿದೋಗ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಹೌದಾ, ಸೊ ಇಷ್ಟು ಹತ್ತದಲ್ಲಿ ಸಂಬಂಧ ಇರುವಂಥ ಒಂದು ಗ್ರಹನ ನಾವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ? ಬೇರೆ ಸರ್ಕಾರಗಳ ಜೊತೆ ಕೆಲಸ ಮಾಡ್ತಾ ಇವ್ಯಾ? ಈಗ ಮಣ್ಣು ನೀವು ಇಲ್ಲಿ ಬೇಲಿ ಹಾಕಿದ್ದೀರಾ, ಆ ಕಡೆ ಪಾಕಿಸ್ತಾನ ಅನ್ಕೊಳ್ಳೋಣ, ಈ ಕಡೆ ಇಂಡಿಯಾ ಅನ್ಕೊಳ್ಳೋಣ, ಈ ಮಣ್ಣು ಆ ಮಣ್ಣು ಬೇರೆನಾ? ಸೊ ಕ್ಯಾನ್ ವಿ ಬ್ರಿಂಗ್ ಇನ್ ದ ಕಾನ್ಸೆಪ್ಟ್ ಆಫ್ ನೇಷನ್ಹುಡ್ ವೆನ್ ವಿ ಟಾಕ್ ಅಬೌಟ್ ದ ವರ್ಲ್ಡ್? ಪ್ರಪಂಚದ ಬಗ್ಗೆ ನಾವು ಮಾತಾಡ್ತಾ ನಮ್ಮ ದೇಶನೇ ಬೇರೆ ನಿಮ್ಮ ದೇಶ ಬೇರೆನೇ ಸಾಧ್ಯನೇ ಇಲ್ಲ. ಇದು ನಾನು ಅಗೇನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸಮ್ ಫಿಲಾಸಫಿ, ವಿಜ್ಞಾನ ಇದೆ. ಯಾಕೆ ಅಂತ ಈ ಒಂದು 2-3 ವಿಷಯಗಳನ್ನ ಹೇಳ್ಬಿಟ್ಟು ನಾನು ಬಿಡ್ತೀನಿ. ಕ್ಲೈಮೇಟ್ ಚೇಂಜ್ ಬಗ್ಗೆ ನಿಮ್ಗೆ ಅನಿಸಿಕೆ ಏನು? ಭೀಕರವಾದಂಥ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ನಾವು ಇನ್ನೊಂದು 100 ವರ್ಷಕ್ಕೆ ಹಿಂಗೆ ಆಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ, ಈಗಲೇ ಶುರು ಆಗೋಗಿದೆ. ಅದು ಹೈದರಾಬಾದ್ ನೋಡಿದ್ರಲ್ಲ ಮೊನ್ನೆ, ನದಿ ಇದು ಮೇನ್ ರೋಡಲ್ಲಿ ನದಿ ಥರ ಹೋಗ್ತಾ ಇದೆ, ಕಾರ್ಗಳು ಇದ್ರ ಥರ ಹೋಗ್ತಾ ಇವೆ, ಕೊಚ್ಕೊಂಡು ತೇಲ್ಕೊಂಡು ಈ ಬೋಟ್ ಥರ ಹೋಗ್ತಾ ಇದೆ. ಹೌದಾ, ವಾಟ್ ಇಸ್ ಕ್ಲೈಮೇಟ್ ಚೇಂಜ್? ಏನು ಕ್ಲೈಮೇಟ್ ಚೇಂಜ್ ಅಂದರೆ ಯಾಕೆ ಕ್ಲೈಮೇಟ್ ಚೇಂಜ್ ಅಂತ ಹೇಳಿದ್ರಲ್ಲ, ಋತುಗಳು ಇದ್ದು ನಿಮ್ಗೆ ಈ ಋತು ಈಗ ಒಂದು ಸ್ವಲ್ಪ ಈ ವರ್ಷ ಏನೋ ಹೋದ ಸ್ವಲ್ಪ ಮಳೆ ಆಗಿದೆ. ನನ್ನ ತೇರಿ ಪ್ರಕಾರ ಅಂದರೆ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ 10 ದಿನ ಇದೆ. ಬೇಕಾದ್ರೆ ಪ್ರೊಫೆಸರ್ ಕೇಳಿ, ವಿಜ್ಞಾನನ ಬೇಕು ಅಂತ ಕಾಂಪ್ಲಿಕೇಟ್ ಮಾಡ್ತಾರೆ, ಜನರಿಗೆ ಅರ್ಥ ಆಗಬಾರ್ದು ಆಯ್ತಾ? ಯಾಕಂದ್ರೆ ಈಗ ನಾನು ಪ್ರೊಫೆಸರ್, ಈಗ ನನ್ನ ಜೊತೆಗೆ ಬರ್ತಾನೆ ಇರ್ಬೇಕು, ನೀವು ಪ್ರಶ್ನೆ ಕೇಳ್ತಾನೆ ಇರ್ಬೇಕು. ನಿಮ್ಗೆಲ್ಲ ತಿಳುವಳಿಕೆ ಕೊಟ್ಬಿಟ್ರೆ ನನ್ನ ಹತ್ರ ಬರಲ್ವಲ್ಲ. ಓಕೆ, ಸೊ ವಿ ಆರ್ ಟ್ರೈಂಗ್ ಟು ಡಿಮಿಸ್ಟಿಫೈ ಸೈನ್ಸ್. ವಿಜ್ಞಾನ ಎಲ್ರಿಗೂ ಸಿಂಪಲ್, ಇಟ್ಸ್ ವೆರಿ ಸಿಂಪಲ್. ಈಗ ನಾವು ಈಗ ಬೆಂಗಳೂರು ಮೈಸೂರು ಅಂತ ಮಾತಾಡ್ತಾ ಇದ್ವಲ್ಲ, ಈಗ ನೀವು ಹೇಳಿದ್ರಿ ಎಮಿಷನ್ಸ್ ಅಂತ ಹೇಳಿದ್ರಿ, ನಮ್ಮ ಕಾರ್ಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಹೊಗೆ ಬರ್ತಾ ಇದೆ. ಆ ಹೊಗೆ ಗ್ರಾವಿಟಿನ ಬಿಟ್ಟು ಹೋಗೋದಕ್ಕಾಗೋದಿಲ್ಲ, ಇಲ್ಲೇ ಇರಬೇಕು. ಹೊಗೆಗೆ ಅಷ್ಟು ಇದಿಲ್ವಲ್ಲ, ರಾಕೆಟ್ ಅಲ್ವಲ್ಲ, ಎಸ್ಕೇಪ್ ವೆಲಾಸಿಟಿ ಇಲ್ಲ, ಇಲ್ಲೇ ಉಳ್ಕೊಳ್ಳುತ್ತೆ. ಈಗ ನಾವು ನೋಡೋಣ, ಈಗ ಮೇಲ್ಗಡೆ ನೋಡೋಣ, ಎಷ್ಟು ದೂರ ಹೋಗ್ಬೋದು ನಾವು ಕೊಡೋ ಎಮಿಷನ್, ನಾವು ಎಮಿಟ್ ಮಾಡುವಂಥದ್ದೆಲ್ಲ ಕೂಡ ಗ್ಯಾಸ್ಗಳು ಎಷ್ಟು ದೂರ ಹೋಗ್ಬೋದು? ಓಝೋನ್ ಲೇಯರ್. ಈಗ ನಮ್ಮ ಈ ಭೂಮಿ ಇದೆ, ಭೂಮಿಯಿಂದ ಎಷ್ಟು ಮೇಲೆ ಹೋಗ್ಬೋದು? ಎಲ್ಲ ಹೋಗಲ್ಲಿ ಸೆಟ್ಲ್ ಆಗುತ್ತಲ್ಲ, ಎಲ್ಲಿ ಸೆಟ್ಲ್ ಆಗುತ್ತೆ? ಎಷ್ಟು ದೂರ? ಅದನ್ನೇ ಎಲ್ಲಿ ಈಗ ನೋಡಿ, ನಾವು ಈಗ ಬಹಳ ಕ್ಲಿಯರ್ ಆಗಿದೆ, ನೋ ಪೊಲ್ಯೂಷನ್. ಈಗ ನೋಡಿದ್ರೆ ಪೊಲ್ಯೂಷನ್ ತರ ಕಾಣಲ್ಲ. ಎಷ್ಟು ದೂರ ಹೋಗ್ಬೋದು? ಈಗ ನಾವು ಅದೇ ಮೈಸೂರಿಂದ ಇಲ್ಲಿಗೆ 70 65 ಕಿಲೋಮೀಟರ್ ಅಂತ ಹೇಳಿದ್ವಿ. ಈಗ ಮೇಲ್ಗಡೆ ನೋಡಿದ್ರೆ ಎಷ್ಟು ಆಗ್ಬೋದು? ಜಸ್ಟ್ 12 ಕಿಲೋಮೀಟರ್ಸ್, ಜಸ್ಟ್ 12 ಕಿಲೋಮೀಟರ್ಸ್. ಸೊ ಇಲ್ಲಿಂದ ನರಸೀಪುರ 12 ಕಿಲೋಮೀಟರ್, ಇಲ್ಲಿಂದ ಯಳಂದೂರು 12 ಕಿಲೋಮೀಟರ್, ಅಷ್ಟೇ ಮಾತ್ರ ಹೊಗೆ ಸೇರ್ಕೊಳ್ತಾ ಇದೆ. ನಾವೆಲ್ಲ ಎಮಿಟ್ ಮಾಡುವಂಥ ಗ್ಯಾಸ್ ಅಲ್ಲಿ ಸೇರ್ಕೊಳ್ತಾ ಇದೆ. ಅವ್ರು ಹೇಳಿದ್ರು ರಾಸಾಯನಿಕ ಗೊಬ್ಬರ ಶುರುವಾಗಿದ್ದ ಎರ 1960s. ಕ್ಲೈಮೇಟ್ ಚೇಂಜ್ ಕೂಡ ಅತಿ ವೇಗವಾಗಿ ಆಗ್ತಾ ಇರುವಂಥದ್ದು 1970ಇಂದ. ಅಂದರೆ ಬರೀ 50 ವರ್ಷಗಳಲ್ಲಿ ನಾವು ಎಷ್ಟು ಗ್ಯಾಸ್ಗಳು ಕೊಡ್ತಾ ಇದ್ದೀವಿ ಅಂದರೆ ಅದು ಸೆಟ್ಲ್ ಆಗ್ತಾ ಇದೆ. ಅದು ಒಂದು ಮೆಕ್ಯಾನಿಸಮ್. ಎರಡನೇದು, ಪ್ಲಾನೆಟ್ಗೆ ಎನರ್ಜಿ ಆಡಿಟ್ ಅಂತ ಇದೆ. ಏನು ಅಂದರೆ ಸಿಂಪಲ್, ಸೂರ್ಯನ ಬೆಳಕು ಬಂದಾಗ ಶಾಖ ಆಗುತ್ತೆ, ಬೇಕು ನಮಗೆ, ಶಾಖ ಬೇಕು. ಶಾಖ ಇಲ್ಲದೆ ಮಂಜಿಗೆ ಕಟ್ಕೊಂಡ್ಬಿಟ್ಟು ಐಸೈಸ್ ಆಗಿಬಿಡುತ್ತೆ. ಸೊ
ಸೊ ಶಾಖ ಬೇಕು, ಶಾಖ ಬರುತ್ತೆ, 100 ಪಟ್ಟು ಶಾಖ ಬರುತ್ತೆ, 100 ಪಟ್ಟು ಶಾಖ ವಾಪಸ್ ಹೋಗುತ್ತೆ. ಇದೇ ಎನರ್ಜಿ ಆಡಿಟ್ ಸಿಂಪಲ್ ಆಗಿ. ಈ ಗ್ಯಾಸ್ ಇರೋದ್ರಿಂದ ಏನಾಗ್ತಾ ಇದೆ, ಸೂರ್ಯನ ಬೆಳಕು ಬಂದ್ಬಿಡ್ತಾ ಇದೆ, ಶಾಖ ಬಂದ್ಬಿಡ್ತಾ ಇದೆ, ವಾಪಸ್ ಹೋಗೋದಕ್ಕೆ ಆಗ್ತಾ ಇಲ್ಲ ಅದು, ಯಾಕಂದ್ರೆ ಇದು ಪೊಲ್ಯೂಷನ್ ಎಲ್ಲನೂ ಕೂಡ ಸೇರ್ಕೊಳ್ತಾ ಇದೆ. ಸೊ ಉಷ್ಣಾಂಶ, ಗ್ಲೋಬಲ್ ವಾರ್ಮಿಂಗ್ ಹೆಚ್ಚುತ್ತಾ ಇದೆ. ಸಿಂಪಲ್, ಇಟ್ಸ್ ಅಬ್ಸಲ್ಯೂಟ್ಲಿ ಸಿಂಪಲ್. ಇದನ್ನ ನಾವು ರಿವರ್ಸ್ ಮಾಡ್ಬೋದಾ? ಖಂಡಿತ ರಿವರ್ಸ್ ಮಾಡ್ಬೋದು. ಅದಕ್ಕೂ ಕೂಡ ನಾವು ಬೆಳಗ್ಗೆ ಟಿವಿಯಲ್ಲಿ ಎದ್ಬಿಟ್ಟು ಶಾಸ್ತ್ರ ಕೇಳೋದು ಬೇಕಾಗಿಲ್ಲ, ಅದಕ್ಕೂ ಕೂಡ ವಿಜ್ಞಾನ ಇದೆ. ಓಝೋನ್ ಲೇಯರ್ ಬಗ್ಗೆ ನೀವು ಮಾತಾಡಿದ್ರೆ, ನಾವೆಲ್ಲರಿಗೂ ಕೂಡ ಇಲ್ಲಿ ಒಂದು ಹಂತದ ವಯಸ್ಸಾಗಿರೋ ಸ್ವಲ್ಪ ಜನ ಬಿಟ್ಟರೆ ಒಂದು ಹಂತದ ವಯಸ್ಸಾಗಿದ್ದವ್ರು ನಾವು ಇದ್ದೀವಿ. 80, 82, 83 ಇದ್ದಕ್ಕಿದ್ದಂಗೆ ಓಝೋನ್ ಲೇಯರ್ ಹೋಗ್ಬಿಡ್ತಾ ಇದೆ ಅಂತ ಹೇಳಿದ್ರು. ಆ ಓಝೋನ್ ಲೇಯರ್ ಹೋಗೋದ್ರಿಂದ ಈ ಸೂರ್ಯನಿಂದ ಬರುವಂಥ ಅಲ್ಟ್ರಾವೈಲೆಟ್ ರೇಸ್ ಬಂದು ನಮ್ಮ ಕ್ಯಾನ್ಸರ್ ಆಗಿ ಎಲ್ಲ ಬೆಳೆ ಎಲ್ಲ ನಾಶ ಆಗುತ್ತೆ, ಪ್ರಾಣಿ ಪಕ್ಷಿಗಳು ಸತ್ತು ಹೋಗ್ತವೆ, ಮನುಷ್ಯರಿಗೂ ಕೂಡ ಕಾಯಿಲೆ ಬರುತ್ತೆ ಅಂತ ಹೇಳಿ ಹೇಳೋದು. ಆವಾಗಿನ ಪರಿಸ್ಥಿತಿಯಲ್ಲಿ ನಾವು ರಾಜಕೀಯದ ಬಗ್ಗೆ ಮಾತಾಡ್ತಾ ಎಲ್ಲ ಪಕ್ಷನೂ ಒಂದೇ, ಎಲ್ಲ ಸಮಯನೂ ಒಂದೇ ಅಂತ ನಾವು ಸುಮ್ಮನೆ ಅಂದಾಜಾಗಿ ಹೇಳ್ಬಿಡ್ತೀವಿ. ಬಟ್ ನೋಡಿ 1980s ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಾ ಇದೆ, ಹೋಗ್ಬಿಡ್ತಾ ಇದೆ ಅಂತ ಗೊತ್ತಾದಾಗ ವಿಜ್ಞಾನಿಗಳು ಮುಂದೆ ಬಂದು ನೋಡಿಪ್ಪ ಓಝೋನ್ ಲೇಯರ್ ಹೋಗ್ತಾ ಇರೋದು ಈ ಕಾರಣಕ್ಕೋಸ್ಕರ ಅಂತ ಹೇಳಿದ್ರು. ಈ ಕಾರಣಕ್ಕೋಸ್ಕರ ಅಂತ ಹೇಳಿದ್ರು ಅಂದ್ರೆ ಕೆಮಿಕಲ್ಗಳು ನಾವು ಮಾಡ್ತಾ ಇದೀವಿ, ಆ ಕೆಮಿಕಲ್ ಇಂದ ಯಾವ ಕೆಮಿಕಲ್, ಎಸಿ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ ನಾವು. ಎಸಿ ಇರೋಂಥ ಗ್ಯಾಸ್ಗಳು ಫ್ರಿಡ್ಜ್ ಅಲ್ಲಿ ಕೂಲೆಂಟ್ ಆಗೋದಕ್ಕೆ ಬಳಸುವಂತ ಇದರಿಂದ ಓಝೋನ್ ಲೇಯರ್ ಹೋಗ್ತಾ ಇದೆ ಅಂತ ನೇರವಾಗಿ ಹೇಳಿದ್ರು. ಆವಾಗ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಬೇರೆ ಬೇರೆ ಸರ್ಕಾರಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ನಿಲ್ಲಿಸ್ಬೇಕಪ್ಪ ಇದು. ದಟ್ ಮೆಚುರಿಟಿ ವಾಸ್ ದೇರ್. ಅವಾಗ ಇಷ್ಟು ಪೋಲರೈಸ್ ಆಗಿ ಇಷ್ಟು ಡಿವೈಡ್ ಆಗಿರಲಿಲ್ಲ ಪ್ರಪಂಚ. ಅವತ್ತಿನ ನಾವು ಮಾಡೋದೇ ಇಲ್ಲ ಅಥವಾ ಗ್ಲೋಬಲ್ ವಾರ್ಮಿಂಗ್ ನಂಬೋದೇ ಇಲ್ಲ ನಾವು ಅಂತ ಹೇಳ್ತಾ ಇರಲಿಲ್ಲ. ಇದು ಸೈನ್ಸ್. ನೀವು ಲ್ಯಾಬ್ ಒಳಗೆ ಕೂತ್ಕೊಂಡು, ಇದೊಂದು ಚಿಕ್ಕ ರೂಮ್ ಇದೆ, ಆ ರೂಮಲ್ಲಿ ಕೂತ್ಕೊಂಡು ನೀವು ಮಾಡಿ, ಗ್ಲೋಬಲ್ ವಾರ್ಮಿಂಗ್ ಕ್ಯಾನ್ ಬಿ ಅಲ್ಲಿ, ಇಟ್ ಕ್ಯಾನ್ ಬಿ ಶೋನ್, ಇದಕ್ಕೋಸ್ಕರ ಆಗ್ತಾ ಇದೆ ಅಂತ ಹೇಳಿ. ನಾನು ನಂಬೋದಿಲ್ಲ ಅಂದ್ರೆ. ಸೊ ಆವಾಗ ಅವ್ರು ಏನ್ ಮಾಡಿದ್ರು, ದೇ ಸೆಡ್ ವಿ ಆರ್ ಕಂಪ್ಲೀಟ್ಲಿ ಬ್ಯಾನಿಂಗ್ ಹೈಡ್ರೋಕಾರ್ಬನ್ಸ್ ಎಕ್ಸೆಪ್ಟ್ ಫಾರ್ ಮೆಡಿಕಲ್ ಯೂಸ್. ಮೆಡಿಕಲ್ ಯೂಸಿಗೆ ಬಿಟ್ಟು, ನಮ್ಮ ಆರೋಗ್ಯದ ಬಳಕೆಗೆ ಬಿಟ್ಟು, ಬೇರೆ ಎಲ್ಲ ಕೂಡ ಹೈಡ್ರೋಕಾರ್ಬನ್ಸ್ ನಾವು ಬ್ಯಾನ್ ಮಾಡ್ತಾ ಇದೀವಿ. ಅದಕ್ಕೆ ನಾನು ಹೇಳಿದ್ದು ಝೀರೋ ಕೆಮಿಕಲ್ ಫರ್ಟಿಲೈಸರ್ ಅಂತ ನಾವು ಗುರಿ ಹಾಕೊಳ್ಳೋದು ಕಷ್ಟ ಆಗುತ್ತೆ ಅಂತ. ಸೊ ಹೈಡ್ರೋಕಾರ್ಬನ್ಸ್ ನ ಬ್ಯಾನ್ ಮಾಡಿದ್ಮೇಲೆ ಓಝೋನ್ ಲೇಯರ್ ವಾಪಸ್ ಬೆಳೀತಾ ಇದೆ. 2050 ಒಳಗೆ ನಾರ್ಮಲ್ ಆಗೋಗುತ್ತೆ ಓಝೋನ್ ಲೇಯರ್. ಸೊ ಹಾಗಾದ್ರೆ ಈ ಕ್ಲೈಮೇಟ್ ಚೇಂಜ್ ಏನಿದೆ ಅದನ್ನು ಕೂಡ ನಾವು ರಿವರ್ಸ್ ಮಾಡಬಹುದು, ಬೇಕು ಅಂದ್ರೆ. ಬೇಡ ಅಂದ್ರೆ ಬಿಟ್ಬಿಡ್ತೀವಿ, ಆಯ್ತಾ. ಈಗ ನಾವು ನೋಡ್ತಾ ಇದೀವಿ, ಈ ಭೀಕರ ಪರಿಸರದ ವಾತಾವರಣಗಳು ನಾವು ನೋಡ್ತಾ ಇದೀವಿ. ಇದಕ್ಕೆ ಇಲ್ಲಿ ನಾವು ಯಾಕೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಕೃಷಿಯ ಕೊಡುಗೆ ಕ್ಲೈಮೇಟ್ ಚೇಂಜ್ ಏನು. ಕೃಷಿ ಮಾಡ್ತಾ ಇದೀವಿ ನಾವು, ಹಸಿರು ನೋಡಿದ ತಕ್ಷಣ ಖುಷಿ ಅಂತ ಹೇಳ್ತೀವಿ ನಾವು, ಎಷ್ಟು ಚೆನ್ನಾಗಿದೆಯಪ್ಪ ಹಸಿರು ಅಂತ ಹೇಳಿ. ಬಟ್ ದೇ ಸಮಥಿಂಗ್ ಕಾಲ್ಡ್ ಬ್ಯಾಡ್ ಗ್ರೀನ್, ದೇ ಸಮಥಿಂಗ್ ಕಾಲ್ಡ್ ಗುಡ್ ಗ್ರೀನ್. ನೀವು ಕೆಮಿಕಲ್ ಹಾಕಿ ಪಂಪ್ ಮಾಡಿ ಬೆಳೆದು ಹಸಿರು ಎಲೆ ಬಂದ್ರೆ ಅದು ಒಳ್ಳೆ ಹಸಿರಲ್ಲ ಅದು. ಯಾಕಂದ್ರೆ ಅದರಿಂದ ಬಹಳ ನಾಶ ಮಾಡ್ತಾ ಇದೀವಿ ನಾವು. ಹೇಳಿದ್ನಲ್ಲ, ಅದೊಂದು ಚಿಕ್ಕ ಹಳ್ಳಿಲಿ ಬರೀ 30 ಕುಟುಂಬದವರೇನೆ ಅದು 9 ಲಕ್ಷ 10 ಲಕ್ಷ ಖರ್ಚು ಮಾಡ್ತಾರೆ ಅನ್ನೋದಾದ್ರೆ, ಪೂರ್ತಿ ದೇಶಕ್ಕೆ ಎಷ್ಟಾಗ್ಬೋದು, ಪೂರ್ತಿ ಪ್ರಪಂಚಕ್ಕೆ ಎಷ್ಟಾಗ್ಬೋದು. ಸೊ ಅಗ್ರಿಕಲ್ಚರ್ಲಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಸೊ ಅಗ್ರಿಕಲ್ಚರ್ದು ಕಾಂಟ್ರಿಬ್ಯೂಷನ್ ಏನು ಅದಕ್ಕೆ ಕ್ಲೈಮೇಟ್ ಚೇಂಜ್? No, what is the contribution of agriculture to climate change? ಪರಿಸರ ಬದಲಾವಣೆ ಆಗ್ತಾ ಇರೋ ಕಾರಣಕ್ಕೆ ಕೃಷಿಯ ಕೊಡುಗೆ ಏನು? ಕೃಷಿಯಿಂದ ಆಗ್ತಾ ಇರುವಂತ ಪರಿಸರ ನಾಶ ಎಷ್ಟು? 35 to 40%. ಅಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದಕ್ಕೆ 35ರಿಂದ 40% ನಮ್ಮ ಕೃಷಿ ಅಭ್ಯಾಸದಿಂದಾನೇ ಆಗ್ತಾ ಇದೆ. ಎರಡು ಉದಾಹರಣೆ ಕೊಟ್ಟು ನಾ ಬಿಡ್ತೇನೆ. ಕೆಮಿಕಲ್ ಆಮೇಲೆ ಬರೋಣ. ಮೊದಲನೇದು ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ. ಆ ಜೀವ ವೈವಿಧ್ಯತೆ ನಾಶ ಮಾಡ್ತಾ ಇದೀವಿ ನಾವು.
ನಾವು ಕೇಳಿದ್ರೆ ಮಕ್ಕಳು ಇಲ್ಲ ಅದು ಕಾರ್ಡ್ ಕಡಿತಾ ಕರೆಕ್ಟು ಕಾರ್ಡ್ ಕಡಿತಾ ಇದೆಯೋ ಅದೆಲ್ಲ ಸರಿ. ತರಕಾರಿಗಳು ಎಷ್ಟು ತಿಂತೀವಿ ನಾವು? ಎಷ್ಟು ತರಕಾರಿ ತಿಂತೀವಿ ನಾವು? ನೋ ಯು ಮ್ಯಾಕ್ಸಿಮಮ್ ನಂಬರ್ ಹೇಳಿ. ನಾವು ತರಕಾರಿ ಅಂಗಡಿಗೆ ಹೋದ್ರೆ ಎಷ್ಟು ಕಾಣುತ್ತೆ? ಸುತ್ತಮುತ್ತ 15 ಕಾಣುತ್ತಾ? ಇಲ್ಲಿ ಬೆಂಗಳೂರಿಗೆ ಹೋಗಿ ಎಷ್ಟು ಕಾಣುತ್ತಾ? ಡೆಲ್ಲಿಗೆ ಹೋಗಿ ಎಷ್ಟು ಕಾಣುತ್ತಾ? ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ತರಕಾರಿ ಅಂಗಡಿಗೆ ಎಷ್ಟು ಕಾಣುತ್ತೆ? ಅಷ್ಟೇ ಕಾಣುತ್ತೆ. ನೋಡಿ ಅದು ಹೆಂಗ್ ಚೇಂಜ್ ಆಗುತ್ತೆ ಅದ ಕಲ್ಸಕ್ಕೆ ಬಂದಿದ್ದೀವಿ ನಾವು. ಕರೆಕ್ಟಾಗಿ ಹೇಳಿದ್ರು ಅವರು. ವಿ ಯೂಸ್ ಅಬೌಟ್ 20 ವೆಜಿಟಬಲ್ಸ್ ಅಂತ ಅನ್ಕೋಣ. 20 ತರಕಾರಿ ತಿನ್ನಲ್ಲ ನಾವು, ಬಟ್ 20 ಅನ್ಕೋಣ. ಮಕ್ಕಳಿಗೂ ಕೂಡ ತರಕಾರಿ ತಿನ್ನಿ ಅಂತ ಹೇಳಿ 20. ಹಣ್ಣು ಎಷ್ಟು ತಿಂತೀವಿ? 4-5 ಎಕ್ಸಾಟಿಕ್ ಫ್ರೂಟ್ ಅಂದ್ರೆ ಅದೇನೋ ಕಿವಿ ಅಂತ ಅದು ಇದು ಅಂತೇಳಿ ತರಿಸ್ತೀವಿ. ಬಟ್ ಎನಿ ವಿಚ್ ವೇ 10 ಅನ್ಕೋಣ. ಎಷ್ಟು ತರಕಾರಿನ ನಾವು ತಿನ್ನಬಹುದು? ನಿಮಗೆ ಪ್ರಶ್ನೆ. ಈ ಒಂದು ವಾತಾವರಣದಲ್ಲಿ 10 ಕ್ಲೈಮ್ಯಾಟಿಕ್ ಝೋನ್ ಅಂತ ಹೇಳಿದೆ ನಮ್ಮ ಕರ್ನಾಟಕದಲ್ಲಿ. ಬರೀ ಕರ್ನಾಟಕ ಅಂತ ತಗೋಣ. ಕರ್ನಾಟಕದಲ್ಲಿ ಬೆಳಿಬಹುದಾದಂಥ ವೆಜಿಟಬಲ್ಸು ತಿನ್ನೋ ಅಂಥದ್ದು ಎಷ್ಟಿರ್ಬೋದು ಅಂದಾಜು? 20,000 ವೆಜಿಟಬಲ್ಸ್ ಆರ್ ಎಡಿಬಲ್, ತಿನ್ನೋ ಅಂಥವು. ನಾವು ಕೃಷಿ ಹೆಸರಲ್ಲಿ ಸಾವಯವ ಕೃಷಿ ಮಾಡಿದ್ರು ಕೂಡ ಕೃಷಿ ಹೆಸರಲ್ಲಿ ಆ 20,000 ರೀತಿಯ ಬೆಳೆ ಬೆಳೆಯೋದ್ರ ಬದಲು 14-15 ಬೆಳೆ ಬೆಳೀತಾರೆ. ಸಾವಯವ ಬೆಳೆಸ್ತೀವಿ, ಪರವಾಗಿಲ್ಲ, ಅದನ್ನ ಸಾವಯವ ಬೆಳೆಸ್ತಾ ಇದೀವಿ ಅಂತ ಹೇಳ್ತೀವಿ. ಬಟ್ ಬಯೋಡೈವರ್ಸಿಟಿ ನಾಶ ಆಗ್ತಾ ಇದೆ. ಬಯೋಡೈವರ್ಸಿಟಿ ನಾಶ ಆಗೋದ್ರಿಂದ ಏನು ವಿಜ್ಞಾನ ಏನು ಹೇಳುತ್ತೆ ಬಹಳ ಸ್ಪಷ್ಟವಾಗಿ, ಮತ್ತೆ ಆ ವಿಜ್ಞಾನ ಬಹಳ ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ, ಕ್ಲೈಮೇಟ್ ಚೇಂಜ್ ಒಂದು ಕಡೆ ಇದೆ, ಜೀವ ವೈವಿಧ್ಯತೆ ನಾಶ ಆಗ್ತಾ ಇರೋದು ಒಂದು ಕಡೆ ಇದೆ. ಜೀವ ವೈವಿಧ್ಯತೆ ನಾಶ ಆದರೆ ಕ್ಲೈಮೇಟ್ ಚೇಂಜ್ ಹೆಚ್ಚುತ್ತೆ. ಕ್ಲೈಮೇಟ್ ಚೇಂಜ್ ಹೆಚ್ಚಿದ್ರೆ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ಇದೊಂಥರ ಸೈಕಲ್ಗೆ ಸಿಕ್ಕಾಕೊಂಡಿದ್ದೀವಿ. ಹಾಗಾದ್ರೆ ನಮ್ಮ ಮನೆಯಲ್ಲಿ ಮಾಡುವಂಥ ಅಭ್ಯಾಸದಿಂದನೂ ಕೂಡ ನಾವು ನೇರವಾಗಿ ಕ್ಲೈಮೇಟ್ ಚೇಂಜ್ಗೆ ನಾವು ಕಾರಣರಾಗಿದ್ದೀವಿ. ಸೊ ಕ್ಯಾನ್ ವಿ, ಫಾರ್ ಎಕ್ಸಾಂಪಲ್, ಈಗ ನಾವು ಕೂತಿದ್ದೀವಿ ಇಲ್ಲಿ, ಕ್ಯಾನ್ ವಿ ಹ್ಯಾವ್ ಅ ಟಾರ್ಗೆಟ್ ಲೆಟ್ಸ್ ಇನ್ ದ ನೆಕ್ಸ್ಟ್ 6 months? ನಾವೇ ಇಲ್ಲೆಲ್ಲರೂ ಕೂಡ ಬೆಳೆ ಬೆಳಿತೀವಿ ಅಂತ ಹೇಳಿ ಬಂದಿರೋದ್ರಿಂದ ಈಗ 10 ರೀತಿ ತರಕಾರಿ ಇದ್ರೆ ನಾವೇನೋ 30 ರೀತಿ ತರಕಾರಿನ ಬೆಳೆದು ನಾವು ತಿಂತೀವಿ. 30 ರೀತಿಯ ತರಕಾರಿ. ಅಥವಾ ಫೀಲ್ಡ್ ಕ್ರಾಪ್, ಈಗ ಇವರು ಪ್ರವಾಕರ್ ಇದರಲ್ಲಿ 22 ರೀತಿ ಬೆಳೆ ಬೆಳೀತಾರೆ. ಆ ಬೆಳೆ ಬೆಳೆಯೋದನ್ನ ಬೇರೆ ರೀತಿ ಬೆಳೆನ ನಾವು ಇನ್ಮೇಲೆ ತಿನ್ನೋದಕ್ಕೆ ಸಾಧ್ಯ ಮಾಡ್ಬೋದಾ? ಬರೀ ಭತ್ತ, ಗೋಧಿ ಈ ರೀತಿ ಅನ್ನೋ ಒಂದು ಬಿಟ್ಟು ನಾವು ಕ್ಯಾನ್ ವಿ ಥಿಂಕ್ ಆಫ್ ವೇಸ್ ಆಫ್ ಇಂಪ್ರೂವಿಂಗ್ ದ ಡೈವರ್ಸಿಟಿ ಇನ್ ಅವರ್ ಕನ್ಸಂಪ್ಷನ್? ನಾವು ತಿನ್ನೋದ್ರಲ್ಲಿ ನಾವು ವೈವಿಧ್ಯತೆ ಹೆಚ್ಚಿಸ್ಕೊಳಕ್ಕಾಗುತ್ತಾ ಅಂತ ಹೇಳಿ ಒಂದು ವಿಷಯ. ಕೊನೆ ಪಾಯಿಂಟು ಕೆಮಿಕಲ್. ನೆನ್ನೆ ನಾವು ಮಾತಾಡ್ತಾ ಇದ್ವಿ, ಬಹಳ ಬೇಜಾರಾಗುವಂಥ ವಿಷಯ ಏನು ಅಂತ ಹೇಳಿದ್ರೆ, 65-75 ವಯಸ್ಸಾಗಿರೋರು ಕೂಡ ಇವತ್ತಿನ ದಿನ ನಾವು ಅನ್ಕೊಳ್ತೀವಲ್ಲ, ನಮ್ಗೆ ವಯಸ್ಸಾದಷ್ಟು ಕೂಡ ನಮಗೆ ವಿಸ್ಡಮ್ ಜಾಸ್ತಿ ಅಂತೇಳಿ, ಜ್ಞಾನ ಜಾಸ್ತಿ, ಅನುಭವ ಜಾಸ್ತಿ ಅಂತೇಳಿ. ಬಟ್ ಈಗ ಅವರು 60ನೇ ಇಸ್ವಿಯಲ್ಲಿ ಕ್ಲೈಮೇಟ್ ಇದು ಕೆಮಿಕಲ್ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಅಂತ ಹೇಳಿದ್ರೆ 60ರಿಂದ ಇವತ್ತಿನ ದಿನ 60 ವರ್ಷ ಆಯಿತು. ಸೊ ಆವಾಗ 10 ವರ್ಷ ಇರುವಂಥ ಒಂದು ಹುಡುಗಿ ಅಥವಾ ಒಂದು ಹುಡುಗ ಇವತ್ತಿನ ದಿನ 70 ವರ್ಷದ ಹೆಂಗಸು ಅಥವಾ ಗಂಡಸಾಗಿರ್ತಾರೆ. ಅವ್ರು 10 ವರ್ಷದಿಂದನೂ ಕೂಡ, ಅವ್ರಿಗೆ 10 ವರ್ಷ ಇರೋ ಸಮಯದಿಂದನೂ ಕೂಡ ಅವ್ರು ನೋಡಿರೋವಂಥದ್ದು ಕೆಮಿಕಲ್ ಫಾರ್ಮಿಂಗ್. ಸೊ ನಾವು ಇವತ್ತಿನ ದಿನ ಕೃಷಿಕರಿಗೆ, ಅದು ವಯಸ್ಸಾಗಿರೋ ಕೃಷಿಕರಿಗೆ ಸಾವಯವ ಕೃಷಿ ಮಾಡೋದ್ರ ಬಗ್ಗೆ ತುಂಬ ಒಳ್ಳೆ ಜ್ಞಾನ ಇದೆ ಅಂತ ನಾವು ಅಂದ್ಕೊಂಡಿದ್ರೆ ತಪ್ಪಿರ್ಬೋದು. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ತಪ್ಪಿರ್ಬೋದು. ನಾವು ಫ್ರೇಮ್ ಅಂತ ವಾಸು ನಾನು ಪನೀಶು ಕನಕಪುರದ ಹತ್ರ ಇದ್ವಿ. ಆ ಫ್ರೇಮ್ ಅಂತ ಬಳಸ್ಬಿಟ್ಟು ನಾವು ಈ ನೀರನ್ನ ಕಾಂಟೂರ್ ಬಂಡ್ಸ್ ಮಾಡೋದಕ್ಕೆ ನಾವು ಒಂದು ಗ್ರೇಡಿಯಂಟ್ ಇದೆ, ಈ ಥರ ಸ್ಲೋಪ್ ಇದ್ರೆ ಆ ಸ್ಲೋಪಲ್ಲಿ ಎಲ್ಲೆಲ್ಲಿ ನಾವು ಕಾಂಟೂರ್ ಬಂಡ್ಸ್ ಯಾವ ರೀತಿಯಲ್ಲಿ ಕಟ್ಟಬೇಕು ಅಂತೇಳಿ ಫ್ರೇಮ್ ಮಾಡೋದಕ್ಕೆ ನಾವು ಮಾಡ್ತಾ ಇದ್ವಿ.
ಆ ಎ ಫ್ರೇಮ್ನ ಎಲ್ಲಿಂದನೋ ಕೊಂಡ್ಕೊಂಬರೋದಕ್ಕಿಂತನೂ ಕೂಡ 2 ಕಡ್ಡಿ ಕಟ್ಬಿಟ್ಟು ಅದು ಎ ಥರ ಮಾಡಿ ಮೇಲ್ಗಡೆಯಿಂದ ಒಂದು ಕಲ್ಲು ಕಟ್ಬಿಟ್ಟು ಒಂದು ಬ್ಯಾಲೆನ್ಸ್ಗೋಸ್ಕರ ಅದನ್ನೆಲ್ಲ ಮಾಡೋದಕ್ಕೆ ಒಂದು 10 ನಿಮಿಷ ಆಯಿತು. ಆವಾಗ ಟ್ರೈನಿಂಗ್ ಬಂದಿದ್ರಲ್ಲ ಅವರು ಕೂಡ ಎಲ್ಲರೂ ಕೂಡ ಇದ್ದರು, ಅವರೇ ಕಟ್ತಾ ಇದ್ರು ಎಲ್ಲನೂ ಕೂಡ. ಸುಮಾರು ಒಂದು 65 ವರ್ಷದ ಒಬ್ಬರು ಇಬ್ಬರು ಆ್ಯಕ್ಚುಲಿ ಅವರು ನೋಡ್ತಾ ಇದ್ದಾರೆ. ಹಿಂಗೆ ಒಂದು 10-15 ನಿಮಿಷ ಆದಮೇಲೆ ಇದನ್ನೆಲ್ಲ ತೋರಿ ನೋಡಿ, ಈ ಥರ ಮಾಡಿ ಆ ಥರ ಮಾಡಿ ಅಂತ ತೋರಿದ್ಮೇಲೆ ಇವೆಲ್ಲ ಯಾಕೆ ಬೇಕು? ಸ್ಲೋಪ್ ಇದ್ರೆ JCB ತಂದ್ಬಿಟ್ಟು ನುಣ್ಣು ಮಾಡಿಸ್ಬೇಕು. 65 ವರ್ಷ ಆಗಿದೆ ಅವ್ರಿಗೆ. ಇಬ್ಬರು ಮಹಿಳೆಯರು. ಬಂಗಾರದ ಮನುಷ್ಯದಲ್ಲಿ ನೋಡಿರ್ಬೇಕು ಫಿಲಮಲ್ಲಿ, ಆಯ್ತಾ? ಬೆಟ್ಟ ಗುಡ್ಡನೆಲ್ಲ JCB ತಂದು ಗುಡ್ಸಾಕಿ ಒಡ್ಸಾಕಿ ಟ್ರ್ಯಾಕ್ಟರ್ ಮಾಡಿ ಬಂಗಾರದ ಮನುಷ್ಯ. ಇಟ್ಸ್ ಅನ್ ಓರಿಯಂಟೇಷನ್ ವಿ ಆರ್ ಗೆಟಿಂಗ್. ಈ ತರ ಮಾಡಿ ಅಂತ ಹೇಳಿ ರಾಜ್ಕುಮಾರ್ ಹತ್ರ ಹೇಳಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತೋ ಇಲ್ವೋ, ಈಗ ಆರ್ಟಿಸ್ಟ್ಗಳಿಗೆ ಗೊತ್ತೋ ಇಲ್ವೋ, ಬಟ್ ದಟ್ ಓರಿಯಂಟೇಷನ್ ಇಸ್ ಸೋ ಸ್ಟ್ರಾಂಗ್. ನಮ್ಗೆ ನಿಜವಾಗ್ಲೂ ಕೂಡ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಇದೆಯಾ ಅಥವಾ ವಾಪಸ್ ತರಬೇಕಾ ಅಂತ ನಾವು ಆಲೋಚನೆ ಮಾಡೋದಾದ್ರೆ ಖಂಡಿತವಾಗಿ ಈ ರೀತಿ ಟ್ರೈನಿಂಗ್ಗಳು ಆದಷ್ಟು ಜಾಸ್ತಿ ಆಗಬೇಕಾಗಿದೆ. ನಾನು ಶುರು ಮಾಡ್ತಾ ಹೇಳಿದೆ, ನಾವು ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ಯಾಕಂದರೆ ಶೋಷಣೆ ಆಗುವಂಥದ್ದು ಅವ್ರಿಗೆ ಜಾಸ್ತಿ ಅಂಥೇಳಿ. ಬಟ್ ನಿಮ್ಮ ಜೊತೆನೂ ಕೂಡ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ, ಯಾಕಂದರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ತಿಳ್ಕೊಂಡಷ್ಟು ಕೂಡ ಆದಷ್ಟು ಜನ ತಿಳ್ಕೊಂಡಷ್ಟು ಕೂಡ ಒಳ್ಳೆಯದು ಅಂಥೇಳಿ. ಇವಾಗ ಈ ಕೆಮಿಕಲ್ ಬಗ್ಗೆ ಮಾತಾಡ್ತಾ ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ದಾರೆ, ಅವ್ರು ಹೇಳ್ತಾರೆ, ಈಗ ನೀವು ಹುರುಳಿಕಾಳು ಹಾಕೋದ್ರ ಬಗ್ಗೆ ಮಾತಾಡಿದ್ರಲ್ಲ, ಯಾಕೆ ಹುರುಳಿ ಬೆಳಿಬೇಕು? ಕಳೆ, ಅಫ್ಕೋರ್ಸ್ ಕಳೆ ಒಂದು, ಇನ್ನೊಂದು ಬಹಳ ಎಲ್ರಿಗೂ ಗೊತ್ತಿದೆ ಸ್ಪಷ್ಟವಾಗಿ, ನೈಟ್ರೋಜನ್ನ ಫಿಕ್ಸ್ ಮಾಡುವಂತ ಗುಣ ಇದೆ ಅದಕ್ಕೆ. ಎಲ್ಲಿಗೆ ಫಿಕ್ಸ್ ಮಾಡುತ್ತೆ? ಗಾಳಿಯಿಂದ ಭೂಮಿಗೆ ಫಿಕ್ಸ್ ಮಾಡುತ್ತೆ, ಹೌದಾ? ಈಗ ತೆಂಗಿನಕಾಯಿ ಮರ ಏನ್ ಮಾಡುತ್ತೆ? ಭೂಮಿಯಿಂದ ಗಾಳಿ ಕೊಡುತ್ತೆ. ನುಗ್ಗೆಕಾಯಿ ಮರ ಏನ್ ಮಾಡುತ್ತೆ? ಗಾಳಿಯಿಂದ ಕೆಳಗೆ ತರುತ್ತೆ. ಸೊ ನಾವು ತೆಂಗಿನಕಾಯಿ ಮರದ ಪಕ್ಕ ನುಗ್ಗೆಕಾಯಿ ಮರ ಇದ್ರೆ ಒಳ್ಳೇದು, ಯಾಕಂದ್ರೆ ಭೂಮಿಗೆ ಅದು ಸೈಕಲ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಾವು ಸ್ಥಳೀಯವಾಗಿ ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಕ್ಲೈಮೇಟ್ ಚೇಂಜ್ ನಾವು ಹೋಗ್ಬಿಟ್ಟು ಅಮೆಝಾನ್ ಅಲ್ಲಿ ಕಾಡ್ ನಡೋದಕ್ಕೆ ಬೇಕಾಗಿಲ್ಲ ಸದ್ಯಕ್ಕೆ. ಇಲ್ಲಿ ಮಾಡಿದ್ರು ಕೂಡ ಅದು ಕೂಡ ಸೈನ್ಸನೇ. ಕ್ಲೈಮೇಟ್ ಚೇಂಜ್ ಮಾಡ್ಬೇಕಾದ್ರೆ ನೀವು ಬರೀ ಪೂರ್ತಿ ಗ್ರಹದ ಹಂತದಲ್ಲಿ ನೋಡೋದು ಬೇಕಾಗಿಲ್ಲ, ನಾವು ಸ್ಥಳೀಯ ಹಂತದಲ್ಲಿ ಏನು ಮಾಡ್ತೀವಿ ಅದು ಕೂಡ ಮುಖ್ಯ ಆಗುತ್ತೆ ಅಂತ ಅದು ಪ್ರೂವ್ ಆಗಿದೆ. ಸೊ ಈ ತರ ಸೈಕಲ್ ಮಾಡೋದಕ್ಕೆ ಸಾಧ್ಯ ಇದೆ. ಬರೀ ನುಗ್ಗೆಕಾಯಿ ಮಾತ್ರ ಅಲ್ಲ, ನುಗ್ಗೆಕಾಯಿ ಕೂಡ ಒಳ್ಳೆ ಬಿಸ್ನೆಸ್. ಬೇರೆ ನೈಟ್ರೋಜನ್ ಫಿಕ್ಸಿಂಗ್ ಟ್ರೀಸ್ ಕೂಡ ಇದೆ. ಗ್ಲಿಸಿಡಿಯಾ ಇದೆ. ಗ್ಲಿಸಿಡಿಯಾ ನಾವು ಗೊಬ್ಬರವಾಗಿ ಬಳಸ್ತೀವಿ ನಾವು. ಬಟ್ ನೀವು ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಈಗ ಡ್ರಮ್ ಸ್ಟಿಕ್ಸ್ ಮಾಡ್ತೀವಿ, ನುಗ್ಗೆಕಾಯಿ ಮಾರ್ತೀವಲ್ಲ, ಆ ಥರ ನೀವು ಮಾರ್ತೀವಿ ಅನ್ನೋದಾದ್ರೆ ಅದಕ್ಕೂ ಕೂಡ ಬೇರೆ ಬೇರೆ ಮರಗಳಿವೆ. ಇದೇನು ಹೇಳುತ್ತೆ ಬಹಳ ಸ್ಪಷ್ಟವಾಗಿ, ನೈಟ್ರೋಜನ್ ಆಗಲಿ, ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಆಕ್ಸಿಜನ್ ಆಗಲಿ, ವಾಟರ್ ಆಗಲಿ, ಅದರದ್ದೇ ಆದಂಥ ಸೈಕಲ್ ಇದೆ. ಅದು ಗಾಳಿಗೆ ಹೋಗುತ್ತೆ, ಮೋಡ ಆಗುತ್ತೆ, ವಾಪಸ್ ಮಳೆ ಬರುತ್ತೆ. ಇದು ನಾರ್ಮಲ್ ಸೈಕಲ್. ನೈಟ್ರೋಜನ್ ಕೂಡ ನಾರ್ಮಲ್ ಸೈಕಲ್ ಇದೆ. ಇದು ನೈಸರ್ಗಿಕವಾಗಿ ಬಂದಿರುವಂಥದ್ದು. ಕ್ಲೈಮೇಟ್ ಚೇಂಜ್ ಯಾವಾಗ ಅತಿ ಹೆಚ್ಚಿನ ವೇಗವಾಗಿ ಶುರು ಆಯಿತು ಅಂತ ಹೇಳಿ ನಾವು ಆಲೋಚನೆ ಮಾಡಿದಾಗ ಒಂದು ಥಿಯರಿ ಇರುವಂಥದ್ದು, ಅದು ನಾನು ನಂಬಿದ್ದೀನಿ, ಈ ಥಿಯರಿನ ಮುಂದಿಡ್ತಾ ಇದ್ದೀನಿ ನಾನು. ಗಿಡ ಮರಗಳಿಂದ ನೈಟ್ರೋಜನ್ ಫಿಕ್ಸ್ ಮಾಡೋದ್ರ ಬದಲು ಅಥವಾ ಅದ್ರ ಜೊತೆಗೆ ಮನುಷ್ಯರು ಕೂಡ ನೈಟ್ರೋಜನ್ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ನೈಟ್ರೋಜನ್ ಮಾಡೋದು ಎಸೆನ್ಷಿಯಲಿ ಮ್ಯಾನುಫ್ಯಾಕ್ಚರಿಂಗ್ ನೈಟ್ರೋಜನ್. ಯಾಕೆ ಮಾಡಿದ್ರು? ಏನಾದ್ರು ಅಂದಾಜಿದೆಯಾ ಯಾವ ಸಮಯದಲ್ಲಿ ಮಾಡಿದ್ರು ಅಂತ? ಈಗ ನೈಟ್ರೋಜನ್ ಅಂತ ನಾವೇನು ಹೇಳ್ತೀವಿ, NPK ಅಂತ ನಾವು ಈಗ ಸದ್ಯಕ್ಕೆ NPK ಅಂತ ಬಳಸ್ತೀವಿ. ಆ NPK ಅವರು ನಿಸರ್ಗದಿಂದ ತಂದಿರುವಂಥದ್ದಲ್ಲ, ಅವರು ಗಾಳಿಯಿಂದ ಎಳೆದು ಮಾಡಿರುವಂಥ ನೈಟ್ರೋಜನ್. ಅದು ಸಿಂಥೆಟಿಕ್ ಪ್ರಾಸೆಸ್. ಅದು ಯಾವಾಗ ಶುರು ಆಯಿತು, ಏನಾದ್ರು ಯಾಕೆ ಶುರು ಮಾಡಿದ್ರು ಗೊತ್ತಿದೆಯಾ? ನೈಟ್ರೋಜನ್ ಫಿಕ್ಸ್ ಮಾಡೋದಕ್ಕೆ ಶುರು ಆಗಿದ್ದು ನೋಡಿ. ಆ ಕಾರಣ ಏನು ಅಂತ ಹೇಳಿದ್ರೆ ಒಳ್ಳೆ ವಿಷಯಕ್ಕಲ್ಲ. ಜರ್ಮನಿ ಆವಾಗ ಯುರೋಪ್ ಖಂಡದವರು, ಬ್ರಿಟಿಷ್ ಅವರು ನಮ್ಮನ್ನ ಹಿಡ್ಕೊಂಡಿದ್ರು, ಜರ್ಮನಿಯವರು ಬೇರೆಯವ್ರನ್ನ ಹಿಡ್ಕೊಂಡಿದ್ರು. ಈ ಥರ ಆಗಿರೋದ್ರಿಂದ ಡೆಪಾಸಿಟ್ಸ್ ಇತ್ತು, ನೈಟ್ರೋಜನ್ ಇತ್ತು ಭೂಮಿಯಲ್ಲಿ. ಈಗ ಇಂಡಿಯಾದಲ್ಲಿ ಇಟ್ಕೊಂಡಿದ್ರು, ಬೇರೆ ಬೇರೆ ಕಡೆ ಇಟ್ಕೊಂಡಿದ್ರು, ಅಲ್ಲೆಲ್ಲ ನೈಟ್ರೋಜನ್ ಡೆಪಾಸಿಟ್ಸ್ ಇತ್ತು.
ಆ ನೈಟ್ರೋಜನ್ ಅವರು ಬಾಂಬ್ ಬಳಸೋದಕ್ಕೆ ಬಳಸ್ತಾ ಇದ್ರು, ಬಾಂಬ್ಗಳು ಮಾಡೋದಕ್ಕೆ ಬಳಸ್ತಾ ಇದ್ರು. ಜರ್ಮನಿ ಹಿಡ್ಕೊಂಡಿರುವಂತ ದೇಶಗಳಲ್ಲಿ ನೈಟ್ರೋಜನ್ ಇರಲಿಲ್ಲ. ಸೊ ಬಾಂಬ್ ಮಾಡೋದಕ್ಕೆ ಅಂದ್ರೆ ಬ್ರಿಟಿಷ್ ಅವ್ರ ಜೊತೆ ಅವರು ಕಾಂಪಿಟೇಷನ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಆಗಿ ನೈಟ್ರೋಜನ್ ಮಾಡಬೇಕಾಯ್ತು. ಅದಕ್ಕೋಸ್ಕರ ಅವರು ನಮಗೆ ಮೈಕೋ ಬಾಷ್ ಇದೆಯಲ್ಲ, ಬಾಷ್, ಆ ಬಾಷ್ಗಿಂತ ಮುಂಚೆ ಒಬ್ಬ ಹ್ಯಾಬರ್ ಅಂತ ಹೇಳಿ ನೈಟ್ರೋಜನ್ ಮಾಡೋದಕ್ಕೆ ಶುರು ಮಾಡ್ದ. ಒಂದು ದಿನಕ್ಕೆ 10 ml 10 ml ಮಾಡುವಂತ ಒಂದು ತಂತ್ರಜ್ಞಾನ ಹುಡುಕ್ತಾ, ಸಾಕಷ್ಟು ಸಾಕು. ಅವರು ಜರ್ಮನ್ಸ್ ಏನ್ ಮಾಡಿದ್ರು, ಅದನ್ನ ಒಂದು ಪ್ರೈವೇಟ್ ಕಂಪನಿ BASF ಅಂತ ನಿಮ್ಗೆ ಗೊತ್ತಿರಬೇಕು, ಬಹಳ ಫೇಮಸ್ ಕ್ಯಾಸೆಟ್ಗಳೆಲ್ಲ ಬರ್ತಾ ಇದ್ವು, BASF ಕೆಮಿಕಲ್ ಕಂಪನಿ. ಅವ್ರಿಗೆ ಆ ಟೆಕ್ನಾಲಜಿ ಮಾರಾಟ ಮಾಡಿ ಬಾಷ್ ಯಾರಿದ್ದಾರೆ ಇಲ್ಲಿ, ಅದೇ ಸೇಮ್ ಬಾಷ್ ಆ ವ್ಯಕ್ತಿ 6 ತಿಂಗಳೊಳಗೆ 1 ಟನ್ ಪರ್ ಡೇ ಮಾಡೋದಕ್ಕೆ ಶುರು ಮಾಡಿದ್ರು. 1 ಟನ್ 10 ml ನಿಂದ 1 ಟನ್ ಮಾಡೋದಕ್ಕೆ ಶುರು ಮಾಡಿದ್ರು. ಇವತ್ತಿನ ದಿನ ಯಾವ ಹಂತಕ್ಕೆ ಬಂದಿದ್ದೀವಿ ಅಂದರೆ, ಪೂರ್ತಿ ಗ್ರಹ ನಮ್ಮ ಪ್ಲಾನೆಟ್ ಏನಿದೆ ಆ ನೈಸರ್ಗಿಕ ಪ್ರಕ್ರಿಯೆಯಿಂದ ನೈಟ್ರೋಜನ್ ಫಿಕ್ಸ್ ಆಗೋದಕ್ಕಿಂತನೂ ಜಾಸ್ತಿ 5 ಪಟ್ಟು ಜಾಸ್ತಿ ನೈಟ್ರೋಜನ್ನ ಮಾನವರು ಫರ್ಟಿಲೈಸರ್ಗೋಸ್ಕರ ಫಿಕ್ಸ್ ಮಾಡ್ತಾರೆ. ಸೊ ಪೂರ್ತಿ ಗಾಳಿಯಲ್ಲಿ ಇರುವಂತದ್ದನ್ನೆಲ್ಲನೂ ಕೂಡ ನಾವು ಒಂಥರ ಸ್ಕ್ರೂಡ್ ಆಫ್ ದ ಸೈಕಲ್, ನೈಟ್ರೋಜನ್ ಸೈಕಲ್ನ ನಾವು ಏರ್ಪೇರ್ ಮಾಡಾಕ್ಬಿಟ್ಟಿದ್ದೀವಿ. ಸೊ ನನ್ನ ನಂಬಿಕೆ ಏನು ಅಂತ ಹೇಳಿದ್ರೆ, ಈ ಕ್ಲೈಮೇಟ್ ಚೇಂಜ್ ಈ ನೈಟ್ರೋಜನ್ ಸೈಕಲ್ ಇಂದನೂ ಕೂಡ ನಾವು ಅದು ಏರ್ಪೇರ್ ಮಾಡಿರೋದ್ರಿಂದನೂ ಕೂಡ ಅದು ಆಗಿದೆ. ಜೊತೆಗೆ ನಾವು ಕಾನ್ಸಂಟ್ರೇಟೆಡ್ ಕೆಮಿಕಲ್ಸ್ನ ನಾವು ಒಳಗಾಗ್ತಾ ಇದ್ದೀವಿ. ಮಾತಾಡೋಕೆ ಬಿಡಲ್ವಲ್ಲ ಸರ್, ಅದೇ ಬಂದಿರೋದು ಈಗ. ಇಲ್ಲ, ಇಲ್ಲಿ ಪ್ರಶ್ನೆ ಇದೆ. ನೀವು ಹೇಳ್ತಿರೋದು NPK ಇದು ನೈಟ್ರೋಜನ್ ತಯಾರು ಮಾಡ್ತಾರಲ್ಲ, ಅದು ಗಾಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡೋದ್ರಿಂದ ಇಟ್ಸ್ ಕಾಲ್ಡ್ ಫಿಕ್ಸಿಂಗ್. ಸೊ ಸರ್ ಹೇಳಿ. ನೈಟ್ರೋಜನ್ ಲಿಕ್ವಿಡ್ ನೈಟ್ರೋಜನ್ ಅಂತ ಮಾಡ್ತಾರೆ. ಅದರಿಂದ ಅಮೋನಿಯಾ ಹೇಬರ್ ಪ್ರೊಸೆಸ್ ಅಂತದಲ್ವಾ, ನೈಟ್ರೋಜನ್ ಎಲ್ಲಿಂದ ಬರುತ್ತದು? ಇದರಿಂದನೇ ತಗೋತಾರೆ, ಗಾಳಿಯಿಂದನೇ ತಗೋತಾರೆ. ಯೂರಿಯಾ ಹೆಂಗೆ ಏನು ಹೇಳಿ, ಇಟ್ ನಥಿಂಗ್ ಬಟ್ ನೈಟ್ರೋಜನ್. ಹೆಂಗೆ ಮಾಡ್ತಾರೆ ಹೇಳಿ? ನೈಟ್ರೋಜನ್ ಎಳ್ಕೊಂಬಿಟ್ಟು ಮಾಡ್ತಾರೆ. ಎಕ್ಸಸ್ ನೈಟ್ರೋಜನ್ನ ಎಳ್ಕೊತಾನೇ ಇದೀವಿ ನಾವು. ಇಲ್ಲಿಂದ ರಿಲೀಸ್ ಆಗಬೇಕಲ್ಲ, ಅದು ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾ ಇರೋದು. ಡಿನೈಟ್ರಿಫಿಕೇಶನ್ ಅಂತೀವಿ. ಇಲ್ಲಿರ್ತಕ್ಕಂಥ ನೈಟ್ರೇಟ್ ಅಯಾನ್ ಇರುತ್ತೆ, ನೈಟ್ರೇಟ್ ಅಯಾನ್ ತಿರ್ಗ ನೈಟ್ರೋಜನ್ ಆಗಿ ಲಿಬ್ರೇಟ್ ಆಗಬೇಕು. ಅದು ಪ್ರೋಸೆಸ್, ನ್ಯಾಚುರಲ್ ಪ್ರೋಸೆಸ್ಸು. ಈ ನೈಟ್ರೋಜನ್ ಬೇರುಗಳೆಲ್ಲ ಹಿಡ್ಕೊಂಬಿಟ್ಟು, ಸಾರ್ ಹೇಳಿದ್ರಲ್ವ, ಬೇರುಗಳು ಹಿಡ್ಕೊಂಬಿಟ್ಟು ನೈಟ್ರೇಟ್ ಆಗಿ, ನೈಟ್ರೇಟಿಂದ ಬೇರುಗಳ ಮೂಲಕ ಬರುತ್ತೆ. ಥರ ಡಿನೈಟ್ರಿಫಿಕೇಶನ್ ಆಗಿ ನೈಟ್ರೇಟ್ ಹೋಗ್ಬಿಟ್ಟು ನೈಟ್ರೋಜನ್ ಲಿಬ್ರೇಟ್ ಆಗಿ ಗಾಳಿಗೆ ಹೋಗ್ಬೇಕು. ಅದು ಸೈಕಲ್. ಅದು ಇಲ್ಲೇನಾಗಿದೆ, ಗಾಳಿ ಇರೋದನ್ನೆಲ್ಲ ಜಾಸ್ತಿ ಹೇಳ್ಕೊತಾ ಇದ್ವಿ ನಾವು. ಈ ಪ್ರೋಸೆಸ್ಸಲ್ಲಿ ಕಡಿಮೆ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ನಾನು ಹೇಳಿ ನಿಲ್ಲಿಸ್ತೇನೆ. ಸೊ ಸೈಂಟಿಸ್ಟ್, ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಇದೇ ರೀತಿಯಲ್ಲಿ ಹೋದ್ರೆ ಕಷ್ಟ ಅಂತ ಇದೆ. ಎಷ್ಟು ವರ್ಷ ಹೋದ್ರೆ ಕಷ್ಟ? 100 ವರ್ಷ ಹೋದ್ರ ನಮ್ಮ ಮೊಮ್ಮಕ್ಕಳು ಬಂದ್ಮೇಲೆ, ಅಥವಾ ಯಾವಾಗ ಅಂದರೆ ಎಸಂಗ್ ನೋ ಇನ್ನು 10 ವರ್ಷದಲ್ಲಿ ನಾವು ಏನು ಮಾಡ್ತೀವಿ ಅದು ಭಾಳ ಮುಖ್ಯ. ಈಗ ನೀವು ಪ್ರಶ್ನೆ ಕೇಳಿದ್ರೆ, ಸೊ ಹಾಗಾದರೆ 10 ವರ್ಷದಲ್ಲಿ ನಾವು ಈ ಕ್ಲೈಮೇಟ್ ಚೇಂಜ್ ಆಗದೇ ಇರೋ ರೀತಿಯ ವಿಧಾನಗಳನ್ನ ಹುಡ್ಕೊಳ್ಬೇಕೇ ಹೊರತು ಇನ್ನೂ ಜಾಸ್ತಿ ಅದನ್ನೇ ಮಾಡ್ತಾ ಹೋದರೆ ಖಂಡಿತವಾಗಿ ನಾವು ಓಝೋನ್ ಲೇಯರ್ನ ನಾವು ಹೇಗೆ ವಾಪಸ್ ತಂದ್ವಿ ಆ ರೀತಿ ವಾಪಸ್ ತರೋದಕ್ಕೆ ಕ್ಲೈಮೇಟ್ ಚೇಂಜ್ನ ಸಾಧ್ಯ ಆಗೋದಿಲ್ಲ. ಸೊ ಹೊಸ ಒಂದು ವಿಷಯ ಮುಂದಿಡ್ತಾ ಇದ್ದಾರೆ, ಅದನ್ನ ಹೇಳಿ ನಾನು ಮುಗಿಸ್ತೀನಿ. ಮುಂಚೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಇದ್ರಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಅಂತ ಇದ್ರು, ಈ ಕಾರ್ಬನ್ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡ್ ಎಲ್ಲನೂ ಕೂಡ ಅಂತ, ಸಲ್ಫರ್ ಈ ಥರ ಅಂತಲ್ಲ, ಮಿಥೇನ್. ಸೊ ಇವಾಗ ಹಾಟ್ ಹೌಸ್ ಅರ್ತ್ ಫಿನಾಮಿನನ್, ಗ್ರೀನ್ ಹೌಸ್ ಅಲ್ಲ, ಹಾಟ್ ಹೌಸ್ ಅರ್ತ್ ಫಿನಾಮಿನನ್ ಅಂತೇಳಿ ಒಂದು ಮುಂದಿಟ್ಟಿದ್ದಾರೆ ಅವರು. ಓಕೆ. ಈ ಹಾಟ್ ಹೌಸ್ ಅರ್ತ್ ಫಿನಾಮಿನನ್ ಅಲ್ಲಿ ಅವ್ರು ಹೇಳ್ತಾ ಇರೋಂಥದ್ದು, ಇನ್ನು 50 ವರ್ಷದ ಒಳಗೆ ನಾವು ಇದನ್ನ ವಾಪಸ್ ಮಾಡದೆ ಹೋದ್ರೆ ಈ ಗ್ರಹದಲ್ಲೂ ಕೂಡ ಯಾವ ಜೀವಿನೂ ಇಲ್ಲದೆ ಇರೋ ರೀತಿಯ ಒಂದು ಗ್ರಹ ಆಗೋದಕ್ಕೆ ಸಾಧ್ಯ ಇದೆ. ನಾವೀಗ ಮಾರ್ಸು, ಇದು ಚಂದ್ರದ ಮೇಲೆ ಇದಿಲ್ಲ, ಭೂಮಿ ಇದು ಜೀವ ಇದೆಯಾ ಅಂತ ಹುಡ್ಕೊಂಡು ಹೋಗ್ತಾ ಇದೀವಲ್ಲ, ನಮ್ಮ ಪ್ರಪಂಚದಲ್ಲೂ ಕೂಡ ಯಾವುದೇ ಜೀವಿಗಳು ವಾಸ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋ ರೀತಿಯ ಒಂದು ಗ್ರಹ ಮಾಡಿಬಿಡ್ತೀವಿ ನಾವು ಅಂಥೇಳಿ ಹೇಳ್ಕೊಂಡು ವಿಜ್ಞಾನಿಗಳು ಈಗ ಸರ್ಕಳಿ ಹೇಳ್ತಾರೆ. ವಿಜ್ಞಾನಿಗಳು ರಿಸರ್ಚ್ ಮಾಡಿದಾಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ನೋಡಪ್ಪ ಇದು ಮಾಡಿದ್ವಿ ಇದಾಯ್ತು ಅಂತ ಹೇಳಿ ರಿಪೋರ್ಟ್ ಮಾಡ್ತಾರೆ. ಬಟ್ ಕ್ಲೈಮೇಟ್ ಚೇಂಜ್ ಸೈಂಟಿಸ್ಟ್ಗಳು ಅವ್ರು ಮಾತಾಡ್ತಾ ಇದ್ರೇನೆ ಅವರಲ್ಲೇ ಭಯ ಕಾಣ್ತಾ ಇದೆ ಇವತ್ತಿನ ದಿನ.
ಯಾಕಂದ್ರೆ ಅವ್ರು ದೇ ಆರ್ ಸೀಯಿಂಗ್ ದಟ್ ದಿಸ್ ಇದು ಆಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದಾರೆ ಅವರು. ಸೊ ಅದನ್ನ ತಡೆಗಟ್ಟೋದಕ್ಕೆ ಮೂರು ವಿಷಯಗಳನ್ನ ನಾವು ಜೋಪಾನವಾಗಿ ನೋಡಬೇಕು. ಒಂದು ಕೃಷಿ, ಎರಡನೇದು ನಮ್ಮ ಎಲೆಕ್ಟ್ರಿಸಿಟಿ ಉತ್ಪನ್ನ. ಡೆಲ್ಲಿಯಲ್ಲಿ ಪೊಲ್ಯೂಷನ್ ಇರೋದು, ಅಗ್ರಿಕಲ್ಚರ್ದು ಕಾಂಟ್ರಿಬ್ಯೂಷನ್ ಕಮ್ಮಿ, ಅದು ಸ್ಟಬಲ್ ಬರ್ನಿಂಗ್ ಕಮ್ಮಿ. ಎಲ್ಲೆಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತಾ ಇದೆ ಅಂತ ನೋಡೋದಕ್ಕೆ ಒಂದು ಮ್ಯಾಪ್ ಇದೆ. ನೀವು ಗೋ ಟು ಯುವರ್ ಪವರ್ ಮಿನಿಸ್ಟ್ರಿ ಇದಕ್ಕೆ ಹೋದ್ರೆ ನಮಗೆ ಮ್ಯಾಪ್ ಸಿಗುತ್ತೆ. ಆ ಇಂಡಿಯಾ ಮ್ಯಾಪ್ ತಗೊಳ್ಳಿ, ಎಲ್ಲೆಲ್ಲಿ ಉತ್ಪನ್ನ ಆಗ್ತಾ ಇದೆ ವಿದ್ಯುತ್ ಶಕ್ತಿ ಅಂತ ನೋಡಿ. ಆ ಮ್ಯಾಪ್ ಇದೆ, ಇಂಡಿಯಾ ಮ್ಯಾಪ್. ಎಲ್ಲೆಲ್ಲಿ ಪೊಲ್ಯೂಷನ್ ಇದೆ ಅಂತ ಮ್ಯಾಪ್ ತಗೊಳ್ಳಿ, ಅದೆರಡು ಒಟ್ಟಾಕಿ ಜೊತೆಗೆ ಒಂದ್ರ ಪಕ್ಕ ಒಂದಿದೆ. ಸೊ ಒಂದು ಕೃಷಿ, ಎರಡನೇದು ವಿದ್ಯುತ್ ಶಕ್ತಿ ಉತ್ಪನ್ನ, ಮೂರನೇದು ನಮ್ಮ ಟ್ರಾನ್ಸ್ಪೋರ್ಟ್. ವಿ ಆರ್ ಕಾಂಟ್ರಿಬ್ಯೂಟಿಂಗ್, ಐ ಮೀನ್ ವಿ ಆರ್ ಪಾರ್ಟ್ ಆಫ್ ದ ಪ್ರಾಬ್ಲಮ್, ರೈಟ್? ಬಯೋಡೈವರ್ಸಿಟಿಯಿಂದ ಹಿಡಿದು ನಾವು ದೊಡ್ಡ ಕಾರ್ಗಳು ಓಡಿಸೋ ತನಕ ವಿ ಆರ್ ಪಾರ್ಟ್ ಆಫ್ ದ ಪ್ರಾಬ್ಲಮ್. ಐ ಆಮ್ ನಾಟ್ ಫೀಲಿಂಗ್ ಗಿಲ್ಟಿ, ಐ ಆಮ್ ನಾಟ್ ಟ್ರೈಂಗ್ ಟು ಮೇಕ್ ಯು ಫೀಲ್ ಗಿಲ್ಟಿ. It's a sharing and it's a fact. It's a sharing of facts. ಸೊ ಈ ನೈಜ ಅಂಶಗಳನ್ನ ತಿಳ್ಕೊಂಡು ನಮ್ಮಲ್ಲಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೋಸ್ಕರ ಕೃಷಿ ವಿಶೇಷವಾಗಿ ತಗೊಂಡು ನಾವು ಮಳೆ ಬೇಸಾಯ ವೇದಿಕೆಯಲ್ಲಿ 0% ಕೆಮಿಕಲ್ಸ್, ಫರ್ಟಿಲೈಸರ್ಸ್, 0% ಪೆಸ್ಟಿಸೈಡ್ಸ್, 0% ವಿಡಿಸೈಡ್ಸ್ ಆ್ಯಂಡ್ 0% ಗ್ರೌಂಡ್ ವಾಟರ್. ಅದು ಸ್ವಲ್ಪ ನೆಗೋಷಿಯಬಲ್ ಇದೆ. ಪ್ರಭಾಕರ್ ಅವ್ರು ಹೇಳ್ತಾ ಇದ್ದಾಗ ಒಂದು ಮರ್ತರು ಅವರು, ನೀವು ಕೇಳೋದು ಮರ್ತ್ರಿ, ಅವರಲ್ಲಿ ಬೋರ್ವೆಲ್ ಇಲ್ಲ. 9 ರಿಂದ 10 ತಿಂಗಳು ಜೀವನೋಪಾಯ ಬರೀ ಮಳೆ ಬೇಸಾಯದಲ್ಲೇ ಅವ್ರು ಮಾಡುವಂಥದ್ದು. 0% ವಾಟರ್. ಅವರು ತರಕಾರಿ ಬೆಳೆಯೋದಕ್ಕೆ ಮಾತ್ರ ಒಂದು 15 ಗುಂಟೆಯಲ್ಲಿ ಅವ್ರು ಈ ಥರ ಒಂದು ಇದಿದೆ ಅವ್ರ ಮನೆಯಲ್ಲಿ ಶೀಟು. ಕೆಳಗಡೆ 50,000 ಲೀಟರ್ ತುಂಬಿಕೊಳ್ಳೋಷ್ಟು ನೀರು ಹಾಕ್ಕೊಂಡಿದ್ದಾರೆ ಅವರು. ಆ ನೀರನ್ನು ಬಳಸ್ತಾರೆ. ಅವ್ರ ಮನೆ ಪಕ್ಕನೇ, ಅಂದರೆ ನೋಡಿ ಇಲ್ಲಿ ಮನೆ ಅವ್ರದ್ದು, ಆ ಮರ ಹತ್ರ ಓವರ್ ಹೆಡ್ ಟ್ಯಾಂಕ್ ಇದೆ ಹಳ್ಳಿಗೆ, ತೊಂಡಹಳ್ಳಿಗೆ. ಪೂರ್ತಿ ಹಳ್ಳಿಗೆ ಆ ಟ್ಯಾಂಕ್ 50,000 ಲೀಟ್ರು. ಇವ್ರ ಮನೆಯಲ್ಲೇ 50,000 ಲೀಟ್ರ್. ಅಲ್ಲಿ ಬರೋ ಮಳೆಯಲ್ಲೇ ಸುಮಾರು ಮೂರು ಸಲ ಅದು ತುಂಬಿಕೊಳ್ಳುತ್ತಾ ಸರ್? 3 ಸಲ ತುಂಬಿಕೊಳ್ಳುತ್ತೆ. ಸೊ ಈ ಈಸ್ ಟಾಕಿಂಗ್ ಅಬೌಟ್ at least 1.5 lakh to 2 lakh liters of water which he will use in 15 ಗುಂಟಾಸ್. ಇನ್ನು ಮಿಕ್ಕಿದೆಲ್ಲನೂ ಕೂಡ ಮಳೆ ಆಶ್ರಿತ. ನಮಗೆ ಇವತ್ತು ಪಿಕ್ಚರ್ಗಳಿರಲಿಲ್ಲ ತೋರಿಸೋದಕ್ಕೆ. ವಾಸು, ನೀವು ಶುರು ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಒಂದು ವಿಷಯ ನಿಲ್ಲಿಸ್ತೀನಿ ನಾನು. ಕಳೆಗಳನ್ನ ಕಿತ್ತು ಒಂದು ಕಡೆ ಹಾಕಿದ್ದೀವಿ. 6 ತಿಂಗಳಾಯಿತು, ಮಳೆ ಬಂದಿದೆ ಅಷ್ಟೇ. ಆ ಕಳೆನೆಲ್ಲನೂ ಕೂಡ ತೆಗೆದು ಹಿಂಗೆ ವಾಸು ನೋಡೋಣ ಸರ್ ಅಂದ್ಬಿಟ್ಟು ಕೈ ಹಾಕಿದ್ರು ಒಳಗೆ. ವೀಡ್ಸ್ ಎಲ್ಲನೂ ಕೂಡ ಕಳೆನೆಲ್ಲ ತೆಗೆದು ಕೈ ಹಾಕಿದ್ರು. ಇಷ್ಟು ತೇವಾಂಶ ಇದೆ. ನೋ ಬೋರ್ವೆಲ್ಲೇ ಇಲ್ಲ. ಆ ಫೋಟೋ ನೋಡಿದ್ರೆ ಕೂಡ ಗೊತ್ತಾಗುತ್ತೆ. ಅವರು ಇದು ಬೆಳೆದಿದ್ದಾರೆ, ಅದು ತೊಗರಿ ಕಾಳು ಬೆಳೆದಿದ್ದಾರೆ. ಆ ತೊಗರಿ ಕಾಳ್ದು ಅದು ಕಾಂಡ ಇಷ್ಟು ದಪ್ಪ ಇದೆ. ಇಟ್ಸ್ ದಿಸ್ ಥಿಕ್. ಅವರೇ, ನಾನು ನೋಡಿಲ್ಲಪ್ಪ ಅವರೇ ಆ ಥರದ್ದು ನೆಲ ಅವರೇ ಇಷ್ಟು ದಪ್ಪ ಇದೆ ಸ್ಟೆಮ್. ಪ್ರತಿಯೊಂದು ಕೂಡ ಸಾವಯವ. ಸೊ ಈ ಸಾಯಿಲ್ ಡೇ ತಿಂಗಳಲ್ಲಿ ನಾವು ಕ್ಯಾನ್ ವಿ ಟೇಕ್ ಅ ಓತ್ ದಟ್ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ನ, ಅಂದರೆ ಸಾವಯವ ಅಂಶನ ಮಣ್ಣಲ್ಲಿ ನಾವು ಹೆಚ್ಚಿಸ್ತೀವಿ, ಕೆಮಿಕಲ್ನೇ ಬಳಸದೇ ಇರೋ ರೀತಿಯ ನಾವು ಅನುಭವಗಳನ್ನ ಪಡ್ಕೊಳ್ತೀವಿ ಅಂತೇಳಿ. ಸುಲಭ ಅಲ್ಲ, ಇಟ್ಸ್ ಕಲ್ಚರ್. ಆ ಹೊಸ ಕಲ್ಚರ್ ನಾವು ಅಡಾಪ್ಟ್ ಮಾಡ್ಕೊಳ್ತೀವ ಇನ್ ದ ಸೆನ್ಸ್ ಆಫ್ ಇಂಟರ್ನ್ಯಾಷನಲಿಸಮ್. ನಮ್ಮ ಹಳ್ಳಿ, ನಮ್ಮ ಗ್ರಾಮ, ನಮ್ಮ ದೇಶ ಅನ್ನೋದಲ್ಲ. ಇಟ್ಸ್ ಅನ್ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲಿಸಮ್. ಅಕ್ಕಡಿ ಸಾಲು ಅನುಭವ ಅದೇನೆ. ವಾಸು ಒಂದು ಹುಡುಕಿದ್ರು ಅದನ್ನ. ಅಕ್ಕಡಿ ಸಾಲ್ ಬಗ್ಗೆ ನಾವು ಶುರು ಮಾಡಿದಾಗ ಸಂತ ಶಿಶುನಾಳ ಶರೀಫ ಎಲ್ರಿಗೂ ಕೂಡ ಗೊತ್ತಿದೆ. ಸಂತ ಶಿಶುನಾಳ ಶರೀಫ ಹೇಳ್ತಾರಂತೆ, ಅಕ್ಕಡಿ ಸಾಲ್ ಬೆಳೆಯೋ ರೀತಿಯಲ್ಲೇನೆ ಸಮಾಜ ಕೂಡ ಕಟ್ಟಬೇಕು ಅಂತ. ಅಂದ್ರೆ ವಿಚ್ ಮೀನ್ಸ್ ಸರ್, ಯಾವಾಗ ಇದ್ದಿದ್ದು ಸಂತ ಶಿಶುನಾಳ ಶರೀಫ? ಯಾವ ಕಾಲದ ಬಗ್ಗೆ ಮಾತಾಡ್ತಾ ಇದೀವಿ ನಾವು? 17th ಸೆಂಚುರಿನಾ? 300 years ago. ಹೌದು. 19th ಹೌದವ್ರ ಮೊಮ್ಮಕ್ಕಳೆಲ್ಲ ಇದಾರಲ್ಲ ಸರ್? 19th ಸೆಂಚುರಿನಾ? ಈ ಸರ್ ಅವ್ರ ಮೊಮ್ಮಕ್ಕಳೆಲ್ಲ ಇದ್ದಾರೆ. 18 ಅಂದ್ರೆ 19th ಸೆಂಚುರಿ ನಾವು ಮಾತಾಡ್ತಾ. ಹೌದು. ಅಟ್ಲೀಸ್ಟ್ 150 ವರ್ಷಗಳಿಂದ ಅಕ್ಕಡಿ ಬೆಳೆ ಬೆಳೀತಾ ಇದ್ರಲ್ಲಿ. ನೀವು ಇಲ್ಲಿ ಏನಾಯ್ತು ಗೊತ್ತಾ, ಸರ್ವಜ್ಞನ ವಚನ ಉಪಯೋಗಿಸ್ಬೇಕು. ಸರ್ವಜ್ಞ ಎಲ್ಲರೂ ಕೊಟ್ಟಿದ್ದಾರೆ, ಕೃಷಿಗೆ ಇರುತ್ತೆ.
ಸರ್ವಜ್ಞನ ವಚನದಲ್ಲಿ ನೀವು ಮಳೆ ಬೆಳೆ ಎಲ್ಲಾನು ಇದೆ. ಸರಿ, ತಿಳ್ಕೊಳ್ಳೋಣ ಸರ್, ತಿಳ್ಕೊಳ್ಳೋಣ ನಾವು. ಇದೆ. ಸೊ ಸಮಾಜನೂ ಕೂಡ ನಾವು ಅಕ್ಕಡಿ ರೀತಿಯಲ್ಲಿ ಕಟ್ಟಬೇಕು. ದೇರ್ ಹ್ಯಾಸ್ ಟು ಬಿ ಡೈವರ್ಸಿಟಿ. ಒನ್ ಸ್ಟ್ಯಾಂಡರ್ಡ್ ಅಪ್ರೋಚ್ ಫಾರ್ ದ ಎಂಟೈರ್ ಕಂಟ್ರಿ, ಒನ್ ನೇಷನ್, ಒನ್ ಮಾರ್ಕೆಟ್, ನೋ ಒನ್ ಕಲ್ಚರ್ ಸಾಧ್ಯವೇ ಇಲ್ಲ ಅದು. ಮತ್ತು ಕ್ಲೈಮೇಟ್ ಚೇಂಜ್ ಥರ ನಮ್ಮ ಸೊಸೈಟಿ ಕೂಡ ನಾವು ನಾಶ ಮಾಡ್ಕೊಳ್ತೀವಿ. ದಿಸ್ ಈಸ್ ಅಬೌಟ್ ವಾಟ್ ವಿ ವಾಂಟೆಡ್ ಟು ಸೇ. ನಾವು ಖಂಡಿತ ನಾವು ಮುಂದೆ ಬಂದು ನೀವು ಯಾವಾಗಾದರೂ ಕೂಡ ಕರೆದ್ರೆ ಬೇರೆ ರೈತರ ಜೊತೆ ಕೂಡ ನಾವು ಹಂಚ್ಕೊಳ್ಬೋದು. ಥ್ಯಾಂಕ್ ಯು.